ಶುಭೋದಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಓಪ್ಸೋ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಮವಾರ ಮಂಡೇ ಮಾರ್ನಿಂಗ್, ಸೋಮವಾರದ ವ್ಲಾಗ್. ವಾರ ಪೂಜೆ ಎಲ್ಲ ಆಯಿತು. ಸೋಮವಾರ ಅಂದರೆ ನಿಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ, ವಾರ ಪೂಜೆ ಎಲ್ಲ ಆಯಿತು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ, ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ಗೈಸ್ ನನ್ನ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ, ಇನ್ನೂ ಹುಷಾರಾಗಿಲ್ಲ ನನ್ನ ಗಂಟ್ಲು. ಸೊ ಗೈಸ್ ಏನು ಗೊತ್ತಾ, ಸೋಮವಾರ ಅಂದೆ, ಇವತ್ತು ನಮ್ಮ ಜೊತೆ ನಮ್ಮ ಪತಿದೇವರು ಬಂದಿದ್ರು ದೇವಸ್ಥಾನಕ್ಕೆ. ಸೊ ಕೆಳಗಡೆ ಕೆಲಸ ನಡೀತಾ ಇದೆ. ಏನೋ ಅಪ್ಪ ದೊಡ್ಡ ಮನ್ಸು ಮಾಡಿ ನಾನು ಬರ್ತೀನಿ ಇವತ್ತು ಟೆಂಪಲ್ಗೆ ಅಂದ್ಬಿಟ್ಟು ಬಂದಿದ್ರು. ಹ್ಯಾಪಿ ಆಯಿತು. ಟೆಂಪಲ್ ಎಲ್ಲ ಹೋಗಿ ಬಂದು ಮಕ್ಕಳನ್ನೆಲ್ಲ ಕಳಿಸಿ ತಿಂಡಿ ಕೂಡ ಆಯಿತು. ಟೈಮ್ ಎಷ್ಟು ಅಂದ್ಕೊಂಡಿದ್ರೆ ಜಸ್ಟ್ ನಾವು 9 ಗಂಟೆ 9:15, 9:15 ಅಂದ್ಕೊಳ್ಳಿ. ಅದು ಸ್ವಲ್ಪ ಫಾಸ್ಟ್ ಇಟ್ಕೊಂಡಿರ್ತೀನಿ. ಇವತ್ತೇನು ಗೊತ್ತಾ, ಚಿತ್ರಾನ್ನ ಗೈಸ್. ಸೊ ಸಿಂಪ್ಲಿ ಅವಲಕ್ಕಿ ಚಿತ್ರಾನ್ನ. ಎಲ್ಲರಿಗೂ ತಿಂಡಿ ಆಯಿತು, ನಂದು ತಿಂಡಿ ಆಯಿತು, ಸತೀಶ್ದು ತಿಂಡಿ ಆಯಿತು. ಸೊ ಈಗ ಸಿಂಪಲ್ಲಾಗಿ ಎಲ್ಲೋಗ್ತಾ ಇದ್ದೀನಿ ಗೊತ್ತಾ, ಆಷಾಢ ಸೇಲ್ ಹಾಕಿದ್ದಾರೆ ನಮ್ಮ ಕರ್ನಾಟಕ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ. ಸೀರೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್. ಸೊ ವರ್ಷ ಆಷಾಢದಲ್ಲೇ ನಾನು ತೊಗೊಳ್ಳೋದು ಅಮ್ಮಂಗೆ. ಸೊ ನೋಡ್ಕೊಂಬರೋಣ, ಚೆನ್ನಾಗಿದ್ದರೆ ಇಷ್ಟ ಆದರೆ. ಸೇಲ್ ಸ್ಯಾರಿ ಎಲ್ಲ ನಾನು ತೊಗೊಳ್ಳಲ್ಲ, ಚೆನ್ನಾಗಿರೋದೇ ತೊಗೋತೀನಿ. ಬಟ್ ಆಷಾಢದಲ್ಲೇ ಕೂಡ ನಾವು ತೊಗೊಂಬಿಡ್ತೀವಿ. ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬೇರೆ ಟಾಪ್ ಒಂದು ಹಾಕೊಂಡು ಹೋಗ್ತೀನಿ. ಸತೀಶ್ದು ಗಾಡಿ ಇಲ್ಲ, ಗಾಡಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸತೀಶ್ ಬಂದ್ರಾ ಅಂತ ಬಗ್ಗೆ ನೋಡ್ತಾ ಇದ್ದೀನಿ. ಇನ್ನು ಸತೀಶ್ ಬಂದಿಲ್ಲ. ಸೊ ಬೆಳಗ್ಗೆಯಿಂದ ನಾನೇನೋ ವ್ಲಾಗ್ ಮಾಡ್ಕೊಂಡಿಲ್ಲ, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ನೋಡ್ಕೊಂಬನ್ನಿ. ಮನೇಲಿ ಹೇಗೆ ಪೂಜೆ ಮಾಡಿದೆ ಅಂತ ಅಂದ್ಬಿಟ್ಟು ಎಲ್ಲ ಸಿಂಪಲ್ಲಾಗಿ ಆ್ಯಡ್ ಮಾಡ್ತೀನಿ. ಜೊತೆಗೆ ಚಿತ್ರಾನ್ನ ಮಾಡಿದ್ದೆ, ಅದೇನು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆಯಿತಾ. ದಯವಿಟ್ಟು ಮಿಸ್ ಮಾಡಬೇಡಿ. ಕಾಯ್ತಾ ನನ್ನ ರೆಗ್ಯುಲರ್ ವ್ಯೂವರ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ. ವಾಕೆಲ್ಲ ಮುಗಿಸ್ಕೊಂಡು ಸೊ ಮನೆಗೆ ಬಂದ ತಕ್ಷಣ ವಾಕ್ ಹೋಗೋಷ್ಟರಲ್ಲೇ ಗಂಜಿ ಮಾಡಿಟ್ಟಿರ್ತೀನಿ, ಬಾಗಿಲು ತೊಳೆದಿರ್ತೀನಿ, ರಂಗೋಲಿ ಹಾಕಿರ್ತೀನಿ, ಆಫೀಸ್ ರೂಮ್ ಕ್ಲೀನ್ ಮಾಡಿರ್ತೀನಿ. ಅಲ್ಲಿಂದ ಬಂದ ತಕ್ಷಣ ನನ್ನ ಕೆಲಸಗಳು ಏನಿದೆ ಆ್ಯಸ್ ಇಟ್ ಈಸ್ ಅದನ್ನೆಲ್ಲ ಮಾಡ್ಕೋತಾ ಇದ್ದೆ. ಇವಳಿಗೆ ಟೆಸ್ಟ್ ನಡೀತಾ ಇದ್ದೆ, ಸೊ ಹಾಗಾಗಿ ಸ್ವಲ್ಪ ಬರೆಸ್ತಾ ಇದ್ದೆ. ಅವಳಿಗೆ ಬರೆಸ್ತಾ ಇದ್ದೆ. ಬಟ್ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂದರೆ ಮೊಬೈಲ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನಿಗೇನೂ ಇಲ್ಲ, ಓದ್ಕೊಳ್ಳೋ ಅಂಥದ್ದು. ಟೆಸ್ಟ್ ಇದೆ, ನಿನಗೆ ಅಮ್ಮ ಹಾಕೊಂಡು ರುಬ್ತಾರೆ ಹಂಗೆ ಹಿಂಗೆ ಅಂತ. ಸೊ ಇವತ್ತು ಸೋಮವಾರದ ಪೂಜೆ ಹೇಗಿದೆ, ರಂಗೋಲಿ ಹೇಗಿದೆ, ದಾಸವಾಳ ಹೂವು ಎಲ್ಲ ತೊಗೊಂಬಂದು ಇವತ್ತು ತುಳಸಿ ಮತ್ತು ಇವತ್ತು ಎಲ್ಲ ಥರ ಹೂವನ್ನ ಹಾಕಿ ಪೂಜೆ ಮಾಡಿದ್ದೀನಿ. ಸೊ ಶುಕ್ರವಾರ ಮಾಡಿದ್ದು ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಮಹಾಮಂಗಳಾರತಿ ಮಾಡಿ, ಇವತ್ತು ಚಾರು ನನಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಲು, ಲೇಟ್ ಆಗಿಬಿಟ್ಟಿತ್ತು ಅಂತ. ಸೊ ಅಲ್ಲಿಂದ ಟೆಂಪಲ್ಗೆ ಹೋಗ್ತಾ ಇದ್ದೆ ನಾನು ರೆಗ್ಯುಲರಾಗಿ, ಯಾವಾಗಲೂ ನಿಮಗೂ ಗೊತ್ತು. ಬಟ್ ಇವತ್ತು ಅಚಾನಕ್ಕಾಗಿ ಸತೀಶು ಬೆಳಗ್ಗೆನೇ ಸ್ನಾನ ಮಾಡಿದರು. ನಾನು ಬರ್ತೀನಿ ಇವತ್ತು ಅಂತ ದೇವಸ್ಥಾನಕ್ಕೆ ಬಂದರು. ಗೋಡೌನಲ್ಲಿ ಕೆಲಸ ಇತ್ತು, ಬಟ್ ಆದರೂ ನಾನು ಬರ್ತೀನಿ ಅಂದರು. ಬಿಕಾಸ್ ಅಲ್ಲಿ ಪಾರ್ಟಿ ಒಬ್ಬರು ಫೋನ್ ಮಾಡಿದ್ರಂತೆ ಸತೀಶ್ಗೆ, ಅವ್ರ ಮನೆಗೆ ಹೋಗ್ಬೇಕಿತ್ತಂತೆ. ಅದಕ್ಕೋಸ್ಕರ ಅದೇ ಅದು ದೇವ್ರ ಮನೆದು ಚೆನ್ನಾಗಿ ಬಂದಿದೆಯಲ್ಲ, ಅದನ್ನೇ ನೋಡ್ತಾ ಇದ್ದೆ. ಇದು ವಿಂಡೋಸ್ ಬರುತ್ತಲ್ವಾ, ಮಿರರು, ಅದೇ ಗ್ಲಾಸ್ ಫಿಟ್ಟಿಂಗ್. ಹಾಂ 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 ಕಾರ್ವಿಂಗ್ ಗ್ಲಾಸ. ಹಾಂ ಅದೇ ಫಿನಿಶಿಂಗ್ ಆದಮೇಲೆ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಅದೇ ಹೋಗ್ಲಿ ಪರವಾಗಿಲ್ಲ. ಟೈಮ್ ಪ್ಲೇಸ್ ಅಲ್ವಾ, ಚೆನ್ನಾಗಿ ಬಂದಿದೆ ಅದು. ಇದು ಡೈನಿಂಗ್ ಹಾಲು ಅಂದರೆ ಇವ್ರ ಸಿಸ್ಟರ್ ಮಗ ಮಾಡಿದ್ದಾರೆ ಈಗ ರೀಸೆಂಟಾಗಿ. ಅವ್ರದ್ದು ಸೇಮ್ ಕಿಚನ್ ಆಪೋಸಿಟ್ ಡೈನಿಂಗ್ ಹಾಲು, ಅದು ಫೌಂಟೈನ್ ಏರಿಯಾ. ಇಲ್ಲಿ ಗ್ಲಾಸ್, ಹಾಂ ಇದು ಗ್ಲಾಸ್ ಫಿಟ್ಟಿಂಗ್ಸ್ ಬರುತ್ತೆ.
ಮೇಲ್ಗಡೆ ನಮ್ಮ ಅಕ್ಕ ಮನೆಯಲ್ಲಿ ಕಟ್ಸಿದ್ರೆ ಅವರು ಸೇಮ್ ಇದೆ. ಅದಕ್ಕೇನೆ ಅದು ಸಿಮಿಲರ್ ಅನಿಸ್ತು ನನಗೆ, ಅದು ಐಡಿಯಾ ಗೊತ್ತಾಯ್ತು ಅದಕ್ಕೆ. ಎಲ್ಲ ಬುದ್ಧ ಇಡ್ತಾರೆ. ತಿಂಗಳು ಬೇಕು ನಿಮಗೆ ವಾರ್ಡ್ರೋಬ್ಗೆ ಬೇಕಲ್ಲ, ಒಂದು 3-4 ತಿಂಗಳು. ಮೆಟೀರಿಯಲ್ ಬಂದಿದೆಯಲ್ಲ, ಇದು ಗ್ಲಾಸ್ ಫಿಟ್ಟಿಂಗ್. ಹಾಂ ಅದೇ ಅದೇ ಹಾಂ ಅದೇ ಅದೇ ಹೌದು, ಚೆನ್ನಾಗಿರತ್ತೆ. ಹಾಂ ಅದೆಲ್ಲ ಮಾಡಿಸ್ತಾರೆ. ಸೊ ಸತೀಶ್ ಫ್ರೆಂಡ್ ಅವರು ಪಾರ್ಟಿ ಮೀನ್ಸ್ ಅಂದರೆ ನಮ್ಗೆ ಆರ್ಡ್ರ್ ಎಲ್ಲ ಕೊಡ್ತಾ ಇರ್ತಾರೆ. ಅವ್ರು ಕಾಲ್ ಮಾಡಿದರು ಅಂತ ಆನ್ ದ ವೇ ಒಂದೇ ರೋಡ್ ಅಲ್ವಾ ಅಂತ ಕರ್ಕೊಂಡೋಗಿದ್ರು. ಸೊ ಅಲ್ಲಿಂದ ಬಂದು ನಾನು ತಿಂಡಿ ಗಿಂಡಿ ಎಲ್ಲ ತಿಂದು ರೆಡಿ ಆದೆ. ನೋಡಿ ಸಿಂಪಲಾಗಿ ರೆಡಿ ಆದೆ. ಸೊ ಸತೀಶ್ ಇನ್ನೂ ಬಂದಿಲ್ಲ, ಗಾಡಿ ತೊಗೊಂಡು ಹೊಟ್ಟೋಗಿದ್ದಾರೆ. ಕಾಯೋದಂದರೆ ಆಗಲ್ಲ ನನಗೆ, ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಅಲ್ಲಿ ಹೋಗೋಣ ಅಂದರೆ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಏನು ಮಾಡಲಿ, ಫಸ್ಟ್ ಕೆಮ್ಮು ಸಿರಪ್ ಕುಡಿತೀನಿ. ಸಿರಪ್ಪೇ ಮರ್ತೋಗುತ್ತೆ. ಯಪ್ಪ ಸಿರಪ್ ಖಾಲಿ ಆಯಿತು, ನನ್ನ ಕೆಮ್ಮು ಹೋಗಲಿಲ್ಲ. ನಂದು ಎಂಥ ಶಾಪಿಂಗ್ ಗೊತ್ತಾ ಗೈಸ್, ಅಲ್ಲಿ ನೋಡ್ತೀನಿ ಇಷ್ಟ ಆಗುತ್ತೆ, ಆ ಥರ ಕಲರ್ ನನ್ನ ಹತ್ರ ಮೋಸ್ಟ್ ಪ್ರಾಬಬ್ಲಿ ಇರುತ್ತೆ. ಬಟ್ ಡಿಸೈನು ಪ್ಯಾಟ್ರನ್ನು ಇಷ್ಟ ಆದರೆ ಎತ್ತಕೋತಾ ಇರ್ತೀನಿ. ಜೊತೆಗೆ ನಂದು ಎಂಥ ರೆಫರೆನ್ಸ್ ಪಿಕ್ ಇಟ್ಕೊಳ್ಳೋದು, ವಿಡಿಯೋಸ್ ಇಟ್ಕೊಳ್ಳೋದು, ಹುಡ್ಕೋದು ಅವೆಲ್ಲ ಸೀನ್ ಇಲ್ಲ ನನ್ನ ಹತ್ರ. ನೋಡಿದ ತಕ್ಷಣ ಇಷ್ಟ ಆದರೆ ಮುಗೀತು, ಎತ್ತಾಕೋತಾ ಇರೋದೆ. ಜೊತೆಗೆ ಇವತ್ತು ಬೆಳಗ್ಗೆ ನೋಡಿದ್ರಲ್ಲ ಏನೇನಾಯಿತು ಅಂತ, ಸತೀಶ್ ಒಂದು ಮನೆ ನೋಡೋಕೆ ಕರ್ಕೊಂಡು ಹೋಗಿದ್ರು. ಆ್ಯಕ್ಚುಲಿ ಅದು ಅವ್ರ ಫ್ರೆಂಡ್ ಮೀನ್ಸ್ ಪಾರ್ಟಿ ಮನೆ ಕಟ್ಟಿಸ್ತಾ ಇದ್ದಾರೆ. ಪಾರ್ಟಿ ಮೀನ್ಸ್ ನಮ್ಗೆ ಆರ್ಡ್ರೆಲ್ಲ ಕೊಡ್ತಾರಲ್ಲ ಆ ಮನೆ. ಸತೀಶ್ಗೆ ಅವ್ರು ಕಟ್ಟಿಸ್ತಾ ಇರೋ ಪ್ಯಾಟ್ರನ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನೋಸ್ರೋಲಾನು ಕಟ್ಕೊಂಡ್ಬಿಟ್ಟಿದೆ ಮೂಗೆಲ್ಲ. ಅದನ್ನು ನನಗೆ ತೋರ್ಸೋಕೆ ಕರ್ಕೊಂಡೋಗಿದ್ದಾರೆ. ಯಾಕೆ ಕರ್ಕೊಂಡೋದ್ರು ಅಂತಲೇ ನಂಗೆ ಗೊತ್ತಿಲ್ಲ. ಏನಕ್ಕೆ ಕರ್ಕೊಂಬಂದರು, ದೇವಸ್ಥಾನಕ್ಕೆ ಬಂದಿದ್ರು ನನ್ನ ಜೊತೆ ಅಂತ ಹೇಳಿದೆ. ಬಟ್ ನನ್ನ ಯಾಕೆ ಅವ್ರ ಮನೆ ಹತ್ರ ಕರ್ಕೊಂಡೋದ್ರು ಗೊತ್ತಾ ಇಲ್ಲ, ಏನೋಪ್ಪ ಗೊತ್ತಿಲ್ಲ. ಬನ್ನಿ ಹೋಗೋಣ. ನನಗೆ ಗಾಡಿ ಸೌಂಡ್ ಕೇಳಿಸ್ತು. ಸೊ ಸತೀಶ್ ಬಂದಿದ್ದಾರೆ ಅಂತ ಒಂದು ಐಡಿಯಾ ಬಂತು. ಇವತ್ತಂತೂ ಲಿಟ್ರಲಿ ಬೆಳಗ್ಗೆಯಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಸತೀಶ್ ಬರೋ ಜೊತೆಗೆ ಗುರುಮಲಪ್ಪನೂ ಎತ್ತಾಕೊಂಬಂದಿದ್ದಾರೆ. ಸೊ ಗುರುಮಲಪ್ಪ ಮೇಡಮರೇ ಅಂದ್ಕೊಂಡು ಬಂದರು. ನನಗೆ ಹಿಂದಿನ ದಿನ ಅವ್ರು ನಂಗೆ ಕಾಲ್ ಮಾಡಿದರು ಆ್ಯಕ್ಚುಲಿ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಂಥ ಹುಚ್ಚ ನೀನು ಅಂದರೆ, ಫೋನ್ ಮಾಡಿದೆ ನೆನ್ನೆ, ಏನು ಕಟ್ ಮಾಡಿದೆ ನೀನು? ಮಾತಾ ನೆಟ್ಟಿಗೆ ಮಾತಾಡ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು. ಸುಮ್ಮನೆ ಏನು ಕಟ್ ಮಾಡ್ತೀಯ? ಫೋನ್ ಹೋಗ್ಬಿಟ್ಟು ಬೇಕಾಕಿ ಗಾಡಿ ಕೀಯಲ್ಲಿ ಬನ್ನಿ, ಬ್ಯಾಂಕ್ ಹತ್ರ ಹೋಗಿ ಬರೋಣ ಒಂಚೂರು. ಕೀ ಕೊಡು, ಬ್ಯಾಂಕ್ ಹತ್ರ ಹೋಗಿ ಬರೋಣ. ಬನ್ರಿ ಅಪ್ಪಾಜಿ. ಬನ್ರಿ, ನಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿಂದ ಇಲ್ಲಿಗೆ ಯಾವಕಿ ಬನ್ರಿ. ಅಲ್ಲ ಫೋನ್ ಮಾಡಿದ್ಮೇಲೆ ಫುಲ್ ಮಾತಾಡ್ಬೇಕು ತಾನೇ. ಪ್ರೀತಿಯಿಂದ ಕರಿಯೋದು ಕಣ್ರಿ, ಹುಚ್ಚ ಬೆಪ್ಪ ಎಲ್ರೂ ಕರಿತೀವ ಹೇಳಿ ಅಪ್ಪಾಜಿ. ಮತ್ತೆ ಅವ್ರನ್ನೆಲ್ಲ ಹುಚ್ಚ ಅಂದರೆ ಮಕ್ಕೋಗಿರ್ತಾರೆ. ನೀನು ಕಣಮ್ಮ ದೊಡ್ಡ ಹುಚ್ಚಿ ಅಂತಾರೆ. ಇವಾಗಮ್ಮ ಫಸ್ಟ್ ಆಸ್ಪತ್ರೆಗೆ ನೀ ದೊಡ್ಡ ಹುಚ್ಚಿ. ಈ ಬ್ಯಾಂಕಿಗೆ ಸುತ್ತಿ ನನ್ನ ಕಾಲು ಸೌದೋಯ್ತು. ಅದಕ್ಕೆಲ್ಲ ಮುನ್ನಿಸ್ಕೊಳ್ಳೋದು ಕಣ್ರಿ ನಿಮ್ಮ ಬಾಸು. ಇವ್ರ ಕೆಲಸಗಳನ್ನ ನಾನು ಮಾಡಿಕೊಟ್ಬಿಟ್ರೆ ಕರೆಕ್ಟಾಗಿರ್ತಾರೆ.
ಬ್ಯಾಂಕ್ ಕೆಲಸ ಅಂತ ನಾನು 15 ದಿನದಿಂದ ಓಡಾಡ್ತಾ ಇದ್ದೀನಿ. ಯಾವ ಕೆಲಸನೂ ಆಗೋ ಥರ ಕಾಣಿಸ್ತಾ ಇಲ್ಲ. ಆಗಲಿಲ್ಲ ಅಂದರೆ ನಾವು ಕೊಟ್ಟಿರೋ ಅಪ್ಲಿಕೇಶನ್ಸ್ ಎಲ್ಲ ಇಸ್ಕೊಂಡು ಹೋಗೋಣ ಅಂತಲೇ ಡಿಸೈಡ್ ಮಾಡಿಕೊಂಡೆ ಇವತ್ತು ನಾನು ಬಂದಿದ್ದೀನಿ ಇಲ್ಲಿಗೆ. ಸರ್ ಅದಾಗಲ್ಲ, ಅದು ಆಯಿತು, ಅಲ್ಲೇ ಮಾಡಿಸ್ತೀನಿ. ಹಾಂ ಎಲ್ಲ ಡಾಕ್ಯುಮೆಂಟ್ಸ್, ಯಾಕಂದರೆ ಅದು ಇನ್ನೂ ಮುಗ್ದೋಗ್ತಾ ಇದೆ, ಡಿಲೇ ಆಗ್ತಾಯಿದೆ. ಹಾಂ ಹಾಂ ಶೋರ್ ಹಾಂ. ಅದು ಹೆಂಗಳಿಸ್ತೀರ? ಹಾಂ ಹಾಂ ಅಯ್ಯರೇ ನೀವು ತಮಾಷೆಗೆ ಹೇಳಿ ಎಮ್ಮೆಲೆ ನಿಂತ್ಕೊಂಡ್ರೆ ನಿಮಗೆ ಮಾಡ್ತೀನಿ ಅಂತ ಬರ್ತಾರಪ್ಪ ಅವ್ನು. ಅಯ್ಯೋ ನಂಗೆ ಬೇರೆ ಗೊತ್ತಾಯ್ತಾಗ ನಂಗೆ ಹೇಳಪ್ಪ ಮತ್ತು ನಾವು ಕೇಳೋ ಥರ ತಾಳ್ಮೆ ಇದ್ರೆ ಕೇಳಿ. ಯಾರು ಹಾಕೋ ಹೋಗಮ್ಮ ಅಂತ ಗುಮ್ಮನ ಓಟ್ಲಿಸ್ಟ್ ಕಡಿದ್ರದ ಕಣ್ಣಿಂದೂ ಬಂದ್ಬಿಟ್ಟು ಜಮೀನು ಮಾಡ್ಬೇಕಾದ್ರೆ ಅಲ್ಲಿಗೆ ಬರ್ತೀನಿ. ಮೈಸೂರು ಜಿಲ್ಲೆಯಲ್ಲಿ ಮನೆಗೆ ತಗೊಂಡು ಇಲ್ಲೂ ಇಲ್ಲ ಹಾಕ್ತೀನಿ ಅಂತೀನಿ. ನಿಮ್ಮ ತಮ್ಮ ಅಂತೀನಿ, ನೀವು ಎಲ್ಲಿ ಕರೆಕ್ಟಾಗಿ ಹೇಳ್ತೀವಿ ಹೇಳ್ಬಿಡಿ. ಇನ್ನೂ ಸ್ವಲ್ಪ ಈ ಡೇಟ್ ಕೊನೆ ಡೇಟ್ ಹೋಗಿದ್ದು ಹಂಗೆ 30 ತಾರೀಕು ಕಂಡು ಅದು 4 ಗಂಟೆ ಬರ್ತೀನಿ, ಹೋಗಿ ಮಾತಾಡ್ಬೇಕು ಒಂದು ವಿಷಯ ಹೇಳ್ತೀನಿ. ಅಲ್ಲೇ ಇಡಪ್ಪ, ತಗೊಂಡೋಗ್ತೀನಿ. ಖಾರ ಹಾಂ ಎಲ್ಲಿ ನಿಮ್ಮ ಬಾಸ್ ಹೊಟ್ಟೋದ್ರಾ? ಒಳಗವ್ರ ತಗೋಪ್ಪ. ಅಯ್ಯೋ ನಂದು ಡಾಕ್ಯುಮೆಂಟು ಅವ್ರಿಗೆ GST ಬೇಕಂತೆ, ಆಗಲ್ವಂತೆ ಇಲ್ಲಾಂದ್ರೆ. ಆ GST ಕಂಪಲ್ಸರಿ ಮಾಡಿದಾರಂತೀಗ ಇದ್ರಕ್ಕೆ. ಯಾವುದಿದು ನಾವು ಮಾಡಿಸ್ತಾ ಇರೋದು ಮಾಮೂಲಿ ರೆಗ್ಯುಲರ್ ಅಲ್ಲ, ಸೇವಿಂಗ್ಸ್ ಅಲ್ಲ ಇದು. ಎಲ್ಲ ಅಪ್ ಟು ಡೇಟ್ ಮಾಡಿದ್ದೀನಿ. ಲೈಫಲ್ಲಿ ಎಷ್ಟೇ ಯಾರಿಗೆ ಏನೇ ಮಾಡಿದ್ರು ಅವ್ರು ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಹೊಗಳೋದು ಅಷ್ಟಕ್ಕಷ್ಟೇ. ಅದು ಗಂಡ ಆಗಲಿ ಮಕ್ಕಳಾಗಲಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಾರದ ಹಿಂದಿನ ವಿಡಿಯೋ ನೋಡಿ, ಸತೀಶು ನೀನು ಮಾಡಿಲ್ಲ, ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ ಅಂತ ಕಿಯ ಪಯ್ಯ ಅಂತ ರೇಗಾಡ್ತಿದ್ರು ನನ್ನ ಮೇಲೆ. ಬಟ್ ಬ್ಯಾಂಕ್ ಅವರೇ ಏನೂ ಮಾಡಿಲ್ಲ, ಈಗ ಯಾರ ಮೇಲೆ ರೇಗಾಡ್ತಾರೆ ಅಲ್ವಾ? ಸೊ ಇಷ್ಟೇ ಲೈಫು ಗೈಸ್, ಇಷ್ಟೇ ಲೈಫು, ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಸಮಯಕ್ಕೆ ತಕ್ಕಂಗೆ ನಾಲ್ಗೆನ ಚೇಂಜ್ ಮಾಡ್ಕೊಳ್ಳೋದಲ್ಲ, ಹೊರಳಿಸ್ಕೊಳ್ಳೋದಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು ಅಲ್ಲ. ಸೊ ಅವರೇನೋ ಅಂದ್ಬಿಟ್ರು, ಮರ್ತುಬಿಟ್ಟಿದ್ದಾರೆ ಅವ್ರು ಏನು ಅಂದಿದ್ದೀನಿ ಬಿಟ್ಟಿದ್ದೀನಿ ಅಂತ. ಬಟ್ ಕೇಳಿಸ್ಕೊಂಡಿರೋ ನನ್ನ ಮನಸ್ಸು ಅವತ್ತೊಂದು ದಿನ ಎಷ್ಟು ನೋವು ಪಟ್ಟಿದೆ ಅದು ನನಗೆ ಮಾತ್ರ ಗೊತ್ತು. ಏನೂ ಮಾಡೋಕ್ಕಾಗಲ್ಲ, ಯಾವಾಗ ಅರ್ಥ ಮಾಡ್ಕೋತಾರೆ. ಈಗ ಬ್ಯಾಂಕವರು ಏನೂ ಮಾಡಿಲ್ಲ ಅಂದ್ಬಿಟ್ಟು ಬ್ಯಾಂಕವ್ರ ಮೇಲೆ ಕೂಗಾಡ್ತಾರ. ತಪ್ಪಿಗೆ ಇಸ್ಕೊಂಬಂದು ಕೊಟ್ಟೆ, ತಪ್ಪಿಗೆ ಇಟ್ಕೊಂಡ್ರು. ಇಷ್ಟು ದಿನ ಏನು ಮಾಡ್ತಿದ್ರಂತೆ, ಇಷ್ಟು ದಿನ ಏನು ಮಾಡ್ತಿದ್ರಂತೆ ಅಂತಂದರು. ಅಷ್ಟೇ, ಲೈಫ್ ಈಸ್ ಅಷ್ಟೇ. ನಿಮಗೆ ಗೊತ್ತು, ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ ಅಂತ. ಬೇಜಾರಾಯಿತು ಅಂತ ಹೇಳ್ಕೊತೀನಿ, ಕಣ್ಣೀರು ಬಂತು ಅಂತ ಹೇಳ್ಕೊತೀನಿ. ಅದು ಬಿಟ್ಟು ನನಗೆ ನಾಟಕ ಆಡೋಕ್ಕೆ ಅಥವಾ ಇಲ್ಲದೆ ಇರೋದೆಲ್ಲ ಸೀನ್ ಕ್ರಿಯೇಟ್ ಮಾಡೋಕ್ಕೆ ನಾನು ಬರೋದಿಲ್ಲ. ನಾನು ನ್ಯಾಚುರಲಾಗಿ ಇರೋದೇ ಹೀಗೆ. ಸೊ ಸತೀಶ್ ಕೇಳಿದೆ ಹೋಗಿ ಬರ್ತೀನಿ ಅಂತ. ಅದಕ್ಕೆ ಅವರು ದುಡ್ಡು ಬೇಕಾ ಅಂತಲೂ ಕೇಳಲಿಲ್ಲ, ಅಲ್ಲಿದೆ ತೊಗೊಂಡು ಹೋಗು ಅಂತಲೂ ಹೇಳಲಿಲ್ಲ. ಬಟ್ ನನಗೆ ಹೋಗಬೇಕಿತ್ತು. ಆಲ್ರೆಡಿ ಅವರೇ ಕೊಟ್ಟಿದ್ದರು, ದುಡ್ಡು ಇತ್ತು, ತೊಗೊಂಬಂದೆ. ನಾನು ರೆಗ್ಯುಲರಾಗಿ ತೊಗೊಳ್ಳೋದೆ ಕರ್ನಾಟಕ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ಗೆ. ಸೊ ನಾನು ಯಾವಾಗಲೂ ಅಲ್ಲೇ ವಿಸಿಟ್ ಮಾಡೋದು. ಸೊ ಇವತ್ತು ಕೂಡ ಅಲ್ಲೇ ವಿಸಿಟ್ ಮಾಡಿದೆ. ಯಾಕಂದರೆ ಇವಾಗ ಕೊಟ್ಟಿರ್ತಾರೆ ಮನೆಗೆ ಯಾವುದಕ್ಕೆ ಏನು ಎತ್ತ ಎಷ್ಟಾಯಿತು ಏನು ಅಂತ ಲೆಕ್ಕ ಬರಿಬೇಕಾಗತ್ತೆ. ಸೊ ಲೆಕ್ಕ ಅಂತೂ ಪಕ್ಕ ಬರೆದಿರ್ತೀನಿ, ನಾನು ಅಂಥ ಸ್ವಾಭಿಮಾನಿ ನಾನು. ಸೊ ಇವಾಗ ಫಸ್ಟ್ ನಾನು ಸಿಲ್ಕ್ ಸೆಕ್ಷನ್ಗೆ ಬಂದೆ. ಸಿಲ್ಕ್ ಸ್ಯಾರೀಸ್ ಹೊಸ ಥರದ್ದು ಯಾವುದು ಬಂದಿದೆ ನೋಡೋಣ ಅಂತ ನಾನು ಬಂದಾಗ ಒಂದು ನೋಣ ಇರಲಿಲ್ಲ ಗೈಸ್, ಖಾಲಿ ಇತ್ತು. ನನಗೆ 10 ಕಾಲು 10 20ಕ್ಕೆಲ್ಲ ಬಂದುಬಿಟ್ಟಿದ್ದೆ. ನಾನು ನೋಡ್ತಾ ಇದ್ದೀನಿ ಅದೆಲ್ಲ ತೋರಿಸಿ. ಇಲ್ಲಿ 5ರಿಂದ ಮೇಡಮ್, ಇಲ್ಲಿ 5,280 ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ. ಸಿಲ್ಕ್ ಮಿಕ್ಸ್ ಸಿಲ್ಕ್ ಬೇಕು ಅಂದ್ರೆ ಬೇರೆ ಕಲರ್ ಇದ್ರು. ಈ ಮಾಮೂಲಿ ಬ್ಲೂಗೆ ಈ ಬ್ಲೂ ಬಾರ್ಡರಲ್ಲಿ ಬೇಕು. ಅದು ನಿಮಗೆ ಪ್ಯೂರ್ ಸಿಲ್ಕ್ ಅಲ್ಲಿ ಸಿಗುತ್ತೆ. ಕೆಳಗಡೆನಾ? ಒಳಗಡೆ. ಆ ಫ್ಲೋರಲ್ಲ ಈ ಫ್ಲೋರ್ ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾನೆ ಇದ್ರು. ಸೊ ಇಲ್ಲೆಲ್ಲ ಅಬೌವ್ 8,000 to 15,000
15,000 to ಲ್ಯಾಕ್ ತನಕ ಎಲ್ಲ, ಇನ್ನು ಒಳಗಡೆ ಒಂದು ಫ್ಲೋರ್ ಇದೆ ಅಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನಕ್ಕೆ ಅಷ್ಟೊಂದೆಲ್ಲ ಕಾಸ್ಟ್ಲಿ ಇರೋ ಸೀರೆನೇ ಇನ್ನೂ ಬೇಜಾನಿದ್ದಾವೆ, ಅದರಲ್ಲೇ ಇನ್ನೂ ಎಷ್ಟೊಂದು ಸೀರೆಗಳು ನಾನು ವೇರೇ ಮಾಡಿಲ್ಲ. ಸುಮ್ಮನೆ ಬಜೆಟ್ದು ತೊಗೊಂಡೋಗ್ಬೇಕು ಅಂತ ನನ್ನ ಥಾಟೇ ಬರಲಿಲ್ಲ. ನನ್ನ ರೆಫರೆನ್ಸು ಯಾವುದೋ ಇಟ್ಕೊಂಡು ಬಂದಿರಲಿಲ್ಲ. ಬಟ್ ನೋಡ್ತಾ ಹೇಳ್ತಾ ಇದ್ದೆ ಒಂದು ಬ್ಲೂ ಕಾಂಬಿನೇಷನಲ್ಲಿ ತೊಗೊಳ್ಳೋಣ ಅಂತ ಅನ್ನಿಸ್ತಾ. ಅದಕ್ಕೆ ಸೊ ನಂಗೆ ಬಂದ ತಕ್ಷಣ ನಂಗೆ ಒಂದು ಇಷ್ಟ ಆದರೆ ಅದನ್ನು ನೋಡ್ತಾನೇ ಇರ್ತೀನಿ ನಾನು ಯಾವಾಗಲೂ ಹಂಗೇನೆ. ಬ್ಲೂಗೆ ನೆವಿ ಬ್ಲೂ ಬಾರ್ಡರಲ್ಲಿ ಕೊಡ್ತೀರಾ? ಹಾಂ, ಸ್ಯಾರಿ ಬ್ಲೂ. ಪಿಂಕ್ ಬೇಡ, ಪಿಂಕ್ ತುಂಬ ಎಲ್ಲ. ಹಾಂ, ಹೌದಾ? ಬೇಡ. ಇದು ಸೇಮ್ ಬೇರೆ ಡಿಸೈನ್ಸ್ ಇದೆಯಾ ಸೇಮ್ ಕಲರ್ ಕಾಂಬಿನೇಷನಲ್ಲಿ? ಈ ಥರ ನೆವಿ ಬ್ಲೂ ಬಾರ್ಡರಲ್ಲಿ ಕೊಡಿ. ಇದು ಓಪನ್ ಮಾಡ್ತೀರಾ? ಫುಲ್ ಓಪನ್ ಮಾಡಲ್ವಾ? ಒಂಚೂರು ಓಪನ್ ಮಾಡಿ. ಕಲರ್ಸ್ ಇದ್ರಲ್ಲಿ ಕಲರ್ಸ್ ಕೊಡಪ್ಪ. ಯಾವುದ್ರಲ್ಲಿ? ಇದರಲ್ಲಿ ಬ್ಲೂ ಇಲ್ಲ ಬೇರೆ ಕಲರ್ಸ್ ಸಿಗುತ್ತೆ ಕೊಡಪ್ಪ. ಏನಿದು ಜಾರ್ಜೆಟ್ಟಾ? ಟಸ್ಸರ್ ಬನಾರಸ್. ಈ ಸಾಫ್ಟ್ ಸಿಲ್ಕ್ ಎಲ್ಲ ಏನು ರೇಂಜು? ಇದು ಕಲಂಗ್ ಅದು ಇಕ್ಕತ್ ಸಿಲ್ಕ್, ಇಕ್ಕತ್ ಸ್ಯಾರಿ. ಹಾಂ, ಬಿಲ್ ಹಾಕ್ಸಿ. ಇದರಲ್ಲಿ ಕಲರ್ಸ್ ಎಲ್ಲ ಇದೆನಾ? ಮನೇಲಿ ಒಂದು ತಿಂಡಿ ತಿನ್ಕೊಂಡು ಅರ್ಧ ಗಂಟೆ ನಿಂತಿದ್ದೀನಿ ಬರ್ತೀನಿ. ಇದೇನು ಕಾಸ್ಟಮ್ಮ? 10,800. ಹೌದಾ? ಇದು ಓಪನ್ ಮಾಡ್ತೀರಾ ಚೂರು? ಇದರಲ್ಲಿ ಇಷ್ಟೇ ಕಲರ್ಸಾ? ಯಾವ್ದು ಬೇಕು ಈ ರೇಂಜಲ್ಲಿ ತೋರಿಸಿ ಕಲರ್ಸ್. ಸೈಡಿಗೆ ಇಟ್ಕೊಳ್ಳಿ. ಯಾವುದು ಎಲ್ಲ ಫ್ಲವರ್ ರಿಮೂವ್ ಮಾಡ್ಬೇಡಿ. ಕೊಡಿ ಅದು ಇವರೇ, ಅದು ಕೊಡಿ. ಅದು ಇನ್ನೊಂದೆರಡು ಕಲರ್ ಕೊಡಿ ಇದರಲ್ಲಿ. ಅದು ಬ್ಲೂ ಒಂದು ಕೊಡಿ. ಸೇಮ್ ರೇಂಜಾ? ಇನ್ನೊಂದು ಬೇರೆ ಪ್ಯಾಟರ್ನ್ ಕೊಡಿ. ಬೇರೆ ಅಂದರೆ ಈ ಥರ ಬುಟ್ಟ ಕೊಡೋದ? ಅದು ಕೊಡಿ, ಡಸ್ಟ್ ಆರೆಂಜ್.
ಅರ್ಧದಲ್ಲೇ ನೋಡಿ ಕವರ್ ಫುಲ್ ತೆಗಿಬಿಡಿ. ಇಲ್ಲ ಸ್ವಲ್ಪ ಇದೇ ಡಿಸೈನ್ ಇದೆ ಡಿಸೈನ್ ಚೇಂಜ್ ಇದೆ ಹೇಳಿದ್ನಲ್ಲ ಸ್ವಲ್ಪ ಲೈಟ್ ಇದೇ ತಗೊಳ್ಳಿ ಮ್ಯಾಚ್ ಆಯ್ತು ಸ್ವಲ್ಪ ಚೇಂಜಸ್ ಅಷ್ಟೇ. ಇನ್ಯಾವ್ದ್ರಲ್ಲಿ ಬೇಕಪ್ಪ? ಇದ್ರಲ್ಲಿ ಬೇರೆ ಕಲರ್ಸ್ ಇಲ್ವಾ? ರೇರ್ ಕಲರ್ ಏನು ಪ್ರೈಸ್ ಇದೆ? ಇದೇ ಓಪನ್ ಮಾಡಲಾ? ಸೇಮ್ ಕಾಂಬಿನೇಷನ್ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಬ್ಲೌಸ್ ಇದು ನೋಡಿ ಎಷ್ಟು ಸ್ಯಾರಿ ಆಯ್ತು? ಡಿಸ್ಕೌಂಟ್ ಏನಿಲ್ವಾ? ಇದು ಡಿಸ್ಕೌಂಟ್ ಆಗಿ ಪ್ರೈಸ್ ಆಗಿರೋದಾ? ಮತ್ತೆ ಡಿಸ್ಕೌಂಟ್ ಆಗುತ್ತೆ. ಇದೆಲ್ಲ ಏನು ಕಾಸ್ಟ್ ಆಗುತ್ತೆ ಇವಾಗ ಡಿಸ್ಕೌಂಟ್ ಆಗಿ? ಒಂದೊಂದು ಸಾರಿ 20 ಇವಾಗ ಇದು 2,500ನಾ? 2,000 ಇದು 9 ಇದೆಯಾ? ಇದಕ್ಕೆಲ್ಲ 2,070 ರೂಪಾಯಿ ಮೇಡಮ್. ಗೊತ್ತಾಯ್ತು 2,000. ಇದಿಷ್ಟು ಬೆಲ್ಲ ಹಾಕ್ಸ್ಕೊಡಿ. ಡ್ಯಾಮೇಜಸ್ ಇರಲ್ವಾ? ಡೌಟ್ ಇದೆ ಚೆಕ್ ಮಾಡ್ತೀನಿ. ಇದು ಅಲ್ಲೂ ತೊಗೊಂಡಿದ್ದೀನಿ 3-4 ಸೀರೆ. ಅದು ಬಿಲ್ ಇದೆ, ಬಿಲ್ ಹಾಕಿಸ್ಕೊಡಿ. ಎಲ್ಲ ಇಲ್ಲೇ ಪೇ ಮಾಡಬೇಕಾ ಕೆಳಗ? ಚೆಕ್ ಮಾಡಿ. ಆಯ್ತು ಕಣ್ ಬಿಡು, ನೋಡಿದ್ದೀನಿ. 10 ಆಗಿದೆಯಾ? 10 ಆಗಿದೆಯಾ ನೋಡಿ. ಹೌದು. ಹಾಂ ಕೊಡಿ, ಬಿಲ್ ಹಾಕಿಸ್ಕೊಡಿ. ಫಸ್ಟ್ ಬಿಲ್ ಕೊಡೋದು ಎಲ್ಲ ಒಂದೇ ಬಿಲ್ ಅಲ್ವಾ? ಒಂದೇ ಬಿಲ್. ಇಲ್ಲೇ ಪೇನಾ? ಏನು ಡ್ಯಾಮೇಜಸ್ ಇರಲ್ಲ ಅಲ್ವಾ? ಏನಿಲ್ಲ, ಎಲ್ಲ ಸುಮಾರು 25 ಸೀರೆ ತೊಗೊಂಡಿದ್ರೆ ಅದೆಲ್ಲ ಚೆಕ್ ಆಗಿ ಬಂದಿದೆ. ಕೆಳಗಡೆನಾ ಸ್ಯಾರೀಸ್ ಎಲ್ಲ? ಒಂದು ಸ್ಯಾರಿ ಅಂದ್ಕೊಂಡ್ಬಂದೆ. ಒಟ್ಟು ನನಗೆ 3 ಸ್ಯಾರಿ, ಒಟ್ಟು 13. ಒಂದು ಸೀರೆ ಅಂತ ಬಂದರೆ ಲೈಫಲ್ಲಿ ಯಾವತ್ತೂ ಒಂದು ಸೀರೆ ನಾನು ತೊಗೊಳೋದೇ ಇಲ್ಲ. ನೋಡಿ, ಮೂಟೆ 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 ಇನ್ನೂ ಇದೆ. ಇದನ್ನು ಹೆಂಗೆ ಎತ್ಕೊಂಡು ಹೋಗೋದು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಈಗ. ದುಡ್ಡು ತಂದು ಸೀರೆ ಅಂಗಡಿಗೆ ಹಾಕಿದೆ. ಗಟ್ಲೆ ಸೀರೆ ವ್ಯಾಪಾರ ಮಾಡೋಳು ಹಂಗೆ ಸೀರೆ ಬೇಕಾ, ಸೀರೆ ಬೇಕಾ. ಅದಕ್ಕೆ ಹೇಳೋದು ಅತಿ ಆಸೆ ಅಂತ ನನಗೆ. ಒಂದು ಅಂತ ಅನ್ಕೊಂಬಂದೆ, ಮುಚ್ಕೊಂಡು ಒಂದು ತೊಗೊಂಡು ಹೋಗ್ಬೇಕು ತಾನೇ. ನನಗೇನೆ 3 ತೊಗೊಂಡಿದ್ದೀನಿ. ಸುಮಾರು ಜನ ಹೇಳ್ತಿದ್ರಿ ಎಲ್ರಿಗೂ ಕಡಿಮೆ ರೇಂಜದ್ದು ಕೊಡ್ತೀರಾ ಅಂತ. ಸೊ ಈ ಸಲ ಎಲ್ರಿಗೂ 2,150, 2,200, 2,500 ರೇಂಜ್ ಇದೆ ಕೊಡೋಣ ಅಂತ ತೊಗೊಂಡಿದ್ದೀನಿ. ನೀವು ಅಂದ್ರಿ ಅಂತ ಅಲ್ಲ, ಬಟ್ ಸುಮಾರು ಇತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾಗಿತ್ತು, ಆಗಲೂ ಕೊಡ್ತಿದ್ವಿ. ಜೊತೆಗೆ ನನ್ನ ಮಗಳು ಫಂಕ್ಷನ್ ಇತ್ತು, ಆಗಲೂ ಕೊಡ್ತಿದ್ವಿ. ಕಾರಣಾಂತರಗಳಿಂದ ನನ್ನ ಮಗಳು ಫಂಕ್ಷನ್ ಮಾಡೋಕ್ಕಾಗಲಿಲ್ಲ. ಅದು ಏನಕ್ಕೆ ಏನು ಎತ್ತ ಎಲ್ಲ ಹೇಳ್ತೀನಿ. ಹಾಗಾಗಿ ಕೊಡ್ತಾ ಚೆನ್ನಾಗಿರೋದೆ ನಾನು 1,000 ರೂಪಾಯಿ ಒಳಗಡೆ ಕೊಡ್ತಿದ್ದಾಗಲೂ ಚೆನ್ನಾಗಿರೋದೇ ಕೊಡ್ತಾಯಿದ್ದೆ.
ಈಗಲೂ ಚೆನ್ನಾಗಿರೋದೇನೆ. ಮುಂಚೆನೂ ನಾನು ಚೆನ್ನಾಗಿರೋದೇ ಕೊಡ್ತಾಯಿದ್ದೆ, ಲೋಕಲ್ ಯಾವುದೂ ಕೊಡ್ತಾ ಇರಲಿಲ್ಲ. 1000 ರೂಪಾಯಿ ಒಳಗಡೆ ಅಂತ ಲೋಕಲ್ ಸೀರೆ ಎಲ್ಲೂ ಸಿಗೋದಿಲ್ಲ. ಸೊ ಬನ್ನಿ ಹೋಗುವ. ಶಾಪಿಂಗ್ ಈಸ್ ಡನ್ ಫಾರ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಸಕ್ಸಸ್ಫುಲ್ಲಿ. ಸತೀಶ್ ಗೊತ್ತಾದರೆ ಬಾಯಿ ತುಂಬ ಉಗಿತಾರೆ. ಆ ಹುಡುಗ ಅಲ್ಲಿ ರಾಮಸ್ವಾಮಿಲಿ ನಿಂತಿತ್ತು, ನಾನು ಬರ್ತಾ ಇದ್ದೆ, ಹಿಂಗೆ ಬಸ್ಗೆನ ಕಾಯ್ತಾ ಇತ್ತು, ಅದಕ್ಕೆ ಕೂರಿಸ್ಕೊಂಬಂದೆ. ಒಳ್ಳೆ ಕೆಲಸ ಬಿಡಿ. ಆ ಮಿರರೇ ಅಳ್ಳಾಡ್ತಾ ಇತ್ತಲ್ಲ ಅಂತ. ಏನೂ ಹಾಕಿಲ್ವಾ ಚಿತ್ಕವ್ರೆ ಗಾಯ್ಸ್? ನೋಡಿ, ಒಂದು ಅಂದ್ಕೊಂಡು ಹೋದೆ ಎಷ್ಟು ಸೀರೆ ಹೊತ್ಕೊಂಬಂದಿದ್ದೀನಿ ಅಂತ. ನಾನು ಹಂಗೇನೆ ನಾನು ಸೊ ಗುರುಮಲಪ್ಪ ಇರ್ತಾರೆ ಅಂದ್ಬಿಟ್ಟು ಒಂದೇ ಉಸಿರಿಗೆ ಗಾಡಿನ ರೈಡ್ ಮಾಡ್ಕೊಂಡು ಬಂದೆ. ಬಟ್ ಗುರುಮಲಪ್ಪ ಪೋಯ್ಟು ಹೊರೆಯ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ, ಎಸ್ಕೇಮು ಮಾಮೂ ಅನ್ನೋ ಥರ. ಸೊ ಹೇಗಿದೆ ನನ್ನ ಶಾಪಿಂಗ್? ವರಮಹಾಲಕ್ಷ್ಮಿ ಸ್ಯಾರಿ ಶಾಪಿಂಗ್ ಸ್ವಲ್ಪ ಹಾಗೆ ಎತ್ತಿಕ್ಬಿಡೋಣ ಅಂತ ನೋಡ್ತಾ ಇದ್ದೆ. ಇಟ್ಬಿಟ್ರೆ ನಮ್ಮ ಸಿಸ್ಟರ್ಸ್ ಎಲ್ಲ ಬೇಜಾರು ಮಾಡ್ಕೋತಾರೆ, ತರ್ತೀರಾ ಏನೂ ತೋರಿಸಲ್ಲ, ತೋರಿಸಿದ್ರೆ ನಮಗೂ ಖುಷಿ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು. ಸೊ ರ್ಯಾಂಡಮಾಗಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಜೊತೆಗೆ ಇನ್ನೊಂದು ಏನಪ್ಪ ಒಂದು ವಿಷಯ ಅಂದರೆ, ಸುಮಾರು ಜನ ನನಗೆ ಕಾಮನಾಗಿ ಕೇಳೋ ಅಂಥದ್ದು ಒಂದು ಕ್ವಶನ್, ನೀವು ಚಾರು ಫಂಕ್ಷನ್ ಮಾಡಲ್ವಾ ಯಾಕೆ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಸೊ ಸೋನೆ ಹನಿ ಸ್ಟಾರ್ಟ್ ಆಗಿದೆ. ಜೊತೆಗೆ ಏನಾಯಿತು ಗೊತ್ತಾ, ಬರೋವಾಗ ರಾಮಸ್ವಾಮಿ ಸರ್ಕಲ್ ಮೈಸೂರಲ್ಲಿ ಬರ್ತಾಯಿದ್ದೆ, ಒಂದೇ ಉಸಿರಿಗೆ ಗಾಡಿ ಬುರ್ರ ಅನ್ನಿಸ್ಕೊಂಡು ನಮ್ಮ ಬಡಿಸೋ ಹುಡುಗ ಸಿಕ್ಕದ. ಮೀನ್ಸ್ ಅಂದರೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದ. ನೋಡಿದ್ನಲ್ಲ, ಅವನು ಎತ್ತಾಕೊಂಡು ಬಂದೆ, ಜೊತೆಗೆ ಕೂರಿಸ್ಕೊಂಡು ಗಾಡೀಲಿ. ಅಕ್ಕ ಸಖತ್ತಾಗಿ ಗಾಡಿ ಓಡಿಸ್ತೀರ ಅಕ್ಕ ಅಂತ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ದ. ಆಮೇಲೆ ಎಲ್ಲೋ ನಿಲ್ಲಿಸ್ಲಿಲ್ಲ, ಶೆಕೆ ಗೈಸ್. ಸೊ ಗುರುಮಲಪ್ಪ ಇರ್ತಾರೆ ಅಂತ ಒಂದೇ ಉಸಿರಿಗೆ ಬಂದೆ. ಬಟ್ ಗುರುಮಲಪ್ಪ ಹೊರಟೋಗಿದ್ದಾರೆ ಆಗಲೇ ಅಂದಂಗೆ. ಸುಮಾರು ಜನ ಹೇಳ್ತಿರ್ತೀರಾ, ನಿಮ್ಮ ತಾಯಿಗೆ ಅಷ್ಟು ಕಾಸ್ಟ್ಲಿ ಸೀರೆ ತಂದ್ರಿ, ಎಲ್ರಿಗೂ ಕೊಡೋರಿಗೆಲ್ಲ ಕಾಸ್ಟ್ಲಿ ತರಲಿಲ್ಲ ಅಂತ. ನಾನು ಆ ಥರ ಭೇದ ಭಾವ ಯಾವತ್ತೂ ಮಾಡಲ್ಲ, ಕೊಡೋದನ್ನು ಅಚ್ಚುಕಟ್ಟಾಗಿ ಚೆನ್ನಾಗೇ ಕೊಟ್ಟಿದ್ದೀನಿ. ಸೊ ನನ್ನ ಪ್ರೀತಿ ಪಾತ್ರರಿಗೆ ಒಟ್ಟು ನಾನು 13-15 ಸೀರೆ ತಂದಿದ್ದೀನಿ. ಮೇಲಿಂದ ಮೇಲೆ ಓಪನ್ ಮಾಡಂತೂ ತೋರಿಸಲ್ಲ. ಒಂದು ಟಾಸ್ಕ್ ನಿಮಗೆ, ಈಗ ನಾನು ಎಷ್ಟು ಅಮೌಂಟ್ ಪೇ ಮಾಡಿದ್ದೀನಿ ಅಂತ ಕಾಮೆಂಟಲ್ಲಿ ಮಾಡಿ. ಇದು ಸಾಫ್ಟ್ ಸಿಲ್ಕ್ 2500, 5% ಡಿಸ್ಕೌಂಟ್. 5% ಅಂದರೆ 100 ರೂಪಾಯಿ ಕಮ್ಮಿ ಆಗುತ್ತೆ. ನನಗೆ ಅಂತ ಒಂದು ಜಾರ್ಜೆಟ್ ಬನಾರಸ್ ಸ್ಯಾರಿ ತೊಗೊಂಡೆ, 20 ರೂಪಾಯಿ ಕಮ್ಮಿ 3000. ಹಾಗೆ ಎಲ್ಲ 20 ರೂಪಾಯಿ ಕಮ್ಮಿ ಆ ಥರ ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ನನಗೆ ಅಮೌಂಟ್ ಎಷ್ಟಾಯಿತು ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಸುಮಾರು ಜನದ ನಾನು ಹಂಗ್ಲೆ ಅಂದಾಗೆ ಕಾಮನ್ ನನಗೆ ಕಮೆಂಟು, ಚಾರು ಫಂಕ್ಷನ್ ಮಾಡಲ್ವಾ ಅಂತ. ಮಾಡ್ತೀನಿ ಗೈಸ್, ಹೇಳ್ತೀನಿ ಅದ್ರ ಬಗ್ಗೆ. ಇದೆಲ್ಲ 2550 ಅದೇ ರೇಂಜಲ್ಲಿ ಸುಮಾರು ಒಂದು 10-12 ಸೀರೆ ತೊಗೊಂಡಿದ್ದೀನಿ. ಕಲರು ಒಂದೇ ಡಿಸೈನ್ದು. ಸುಮ್ಮನೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಡೀಟೇಲಾಗಿ. ಎಲ್ಲ ನೋಡಿ, ನನಗೆ ಇದು ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ? ನಾನು ಇಷ್ಟು ಸ್ಯಾರಿ ತಂದಿದ್ದೀನಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟೆಲ್ಲ ಓದ್ತೀನಿ, ನಿಮಗೂ ಗೊತ್ತು, ನೋಡ್ತೀನಿ. ಸೊ ಹೇಗಿದೆ, ಯಾವ್ದು ಚೆಂದ ಇದೆ, ಯಾವುದು ಇಷ್ಟ ಆಯಿತು ನಿಮಗೆ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಓದ್ಸಲಿನೂ ನಾನು ಹಿಂಗೆ ಒಂದು 3 ಸೀರೆಗಳನ್ನ ಎಲ್ಲ ಬೀಳಿಸ್ತಾ ಇದ್ದೀನಿ. ಸೊ ಇದು ಬಂದು ಯಾರಿಗಾದ್ರೂ ಕೊಡೋಣ ಅಂತ. ಇದು ಟ್ರೆಂಡಿಂಗ್ ಸ್ಯಾರಿ, ಎವ್ರಿ ಒನ್, ರಸ್ಟ್ ಆರೆಂಜ್ ಕಾಪರ್ ಬಾಟಮ್ ಇರೋ ಅಂಥದ್ದು. ನಾನು ಚಾರುಗೊಂದು ಇದರಲ್ಲಿ ಲೆಹಂಗಾ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಒಂದು ಆನ್ಲೈನಲ್ಲಿ ಕೂಡ ಒಂದು ಬುಕ್ ಮಾಡಿದ್ದೀನಿ, ಅದು ಕೂಡ ಬಂದಿದೆ. ತೋರಿಸ್ತೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಲಕ್ಷ್ಮಿ ಗುಡ್ಸಕ್ಕೊಂದು, ನಾನು ಉಟ್ಕೊಳ್ಳೋಕ್ಕೆ ಒಂದು, ಜೊತೆಗೆ ಒಂದು ಜಾರ್ಜೆಟ್ ಬನಾರಸಿ ಸ್ಯಾರಿ ಅಷ್ಟು ತೊಗೊಂಬಂದಿದ್ದೀನಿ. ಸೊ ಇದೆಲ್ಲ ಯಾರ್ದು ದುಡ್ಡು? ಈಗ ನಿಮಗೆಲ್ಲ ಇದು ಕಾಮನ್ ಒಂದು ಕ್ವಶನ್ ಬರ್ಬೋದು. ಸಾಫ್ಟ್ ಸಿಲ್ಕ್ ನಾನು ಮುಂಚೆ ಹೇಳಿ ತೋರಿಸಿದ್ನಲ್ಲ, ಅದೇ ರೇಂಜಲ್ಲಿ ಒಂದು 6 ಸೀರೆ ತೊಗೊಂಬಂದಿದ್ದೀನಿ. ಸೊ ನಾನು ಇವಾಗ ಸತೀಶ್ದೇ ದುಡ್ಡು ಗೈಸ್, ಇನ್ನೇನು ನಂದೇನಲ್ಲ.
ಬಟ್ ನನ್ನ ಹತ್ರ ಒಂದು ಸ್ವಲ್ಪ ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಒಂದು ಸ್ವಲ್ಪ ಇತ್ತು, ಅದನ್ನೆಲ್ಲ ಹಾಕಿ ಈಗ ಇಷ್ಟು ತೊಗೊಂಬಂದು ಗೈಸ್ ಇದು ತೊಗೊಂಬಂದಿದ್ದೀನಿ. ಇದು ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಡಿಸ್ಟಂಪರ್ ವಿತ್ ನಾನು ಇದಕ್ಕೆ ಬ್ಲೂ ವಿತ್ ನೆವಿ ಬ್ಲೂ ಬಾರ್ಡ್ರಲ್ಲಿ ಹುಡುಕ್ತಾ ಇದ್ದೆ. ಸಾರಿ ಬಟ್ ಅದು ಸಿಕ್ಕಲಿಲ್ಲ. ಅದು ಎಬೋವ್ 15,000 ನೋಡಿ ಅಂದರು. ಎಬೋವ್ 15,000ಗೆ 2 ಸ್ಯಾರಿ ಬರುತ್ತೆ. ಅಷ್ಟೊಂದೆಲ್ಲ ಬೇಡ ಅಂತ ಅನ್ನಿಸ್ತು. ಮೀನ್ಸ್ ಅಂದರೆ ಇದು ಬಂದು ತೊಗೊಂಡಿದ್ದೀನಿ ಚೆಕ್ಸು ರೆಸ್ಟೋರೆಂಟ್ಸಲ್ಲಿ. ಯಾರಿಗಾದ್ರೂ ಇಷ್ಟ ಆದರೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸತೀಶ್ ಅಕ್ಕಂದ್ರೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿದೆ ತೊಗೊಂಡಿದ್ದೀನಿ ಈ ಸಲ. ಸೊ ನಾನು ಇದು ಬಂದು ತೊಗೊಂಡಿದ್ದೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು. ರಾಮ ಗ್ರೀನ್ಸ್ ಸಣ್ಣ ಸಣ್ಣ ಬಾರ್ಡ್ರು, ಇದು ಹೆವಿ ದೊಡ್ಡ ಬಾರ್ಡ್ರು ಸಿಲ್ಕ್ ಅಂದರೆ ಸ್ಕಿನ್ ಕಲರ್ ಈ ಬಾರ್ಡ್ರ್ ಇದೆ. ಮೇಲೂ ಕೆಳಗೂ ಎರಡು ಒಂದೇ ಥರ ಇದೆ. ಇದು ಪ್ಯೂರ್ ಸಿಲ್ಕ್, ಇದು ಸಿಲ್ಕ್ ಸ್ಯಾರಿ ಇದೆರಡು. ಇದರಲ್ಲಿ ಯಾವ್ದು ಲಕ್ಷ್ಮಿ ಕೊಡಿಸ್ತೀನಿ ಅಂತ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಬಟ್ ನೋಡುವ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಉಡಿಸುವ. ಮತ್ತು ಇದೊಂದು ಸಾಫ್ಟ್ ಸಿಲ್ಕಲ್ಲಿ ಡಿಫ್ರೆಂಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಒಂದೇ ಪ್ಯಾಟ್ರನಲ್ಲಿ ಒಂದು 6 ತೊಗೊಂಡಿದ್ದೀನಿ, ಇನ್ನೊಂದು ಪ್ಯಾಟ್ರನಲ್ಲಿ ಒಂದು 6 ತೊಗೊಂಡಿದ್ದೀನಿ. ಸೊ ಕಲರ್ ಚೇಂಜ್ ಅಷ್ಟೇ, ಡಿಸೈನ್ ಎಲ್ಲ ಒಂದೇ, ಕಲರ್ ಚೇಂಜು. ಯಾರಿಗೂ ಏನು ಮೀನ್ಸ್ ಅಂದರೆ ಪಾರ್ಶಾಲಿಟಿ ಬರಬಾರ್ದು, ಅದು ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಬಿಟ್ಟು ಪಾರ್ಶಾಲಿಟಿ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ತೊಗೊಂಡಿರೋಂಥದ್ದು. ಸೊ 1 2 3 4 5 6 7 8 9 10 11 12 13 ಸ್ಯಾರೀಸ್ ಇದೆ. ಸೊ ಇದಿಷ್ಟು ನೋಡಿ, ಅದು 3 ಸೀರೆ, ಇದಿಷ್ಟು ಲಕ್ಷ್ಮಿ ಗುಡ್ಸೋಕ್ಕೆ ನನಗೆ ಆದಷ್ಟು ಕೊಡೋರಿಗೆ ಅಂದರೆ ಸತೀಶ್ ಅಕ್ಕಂದ್ರಿಗೆ, ಅಕ್ಕನ ಮಕ್ಕಳಿಗೆ ಈಗಿಷ್ಟು ಸ್ಯಾರಿ ತೋರಿಸಿದ್ದೀನಿ. ಭರ್ಜರಿ ಶಾಪಿಂಗ್ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ್ದು ಕೊಡ್ತೀನಿ ಗೊತ್ತಿಲ್ಲ, ಕೊಡ್ತೀನಿ, ಅವ್ರಿಗೆ ಇಷ್ಟ ಆಗಿದ್ದವ್ರು ತೊಗೋಬೋದು. ಸೊ ಕಡಿಮೆ ತಂದಿದ್ದೀರಾ, ಅದರಲ್ಲಿ ನಮ್ಮ ಅಮ್ಮನಿಗೆ ಬಂದು ಯಾವುದೋ ಒಂದು ತೊಗೊಂಡ್ರೆ ಆಯಿತು. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಾತಾಡ್ತೀನಿ. ಜಸ್ಟ್ ಸದ್ಯಕ್ಕೆ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಬರ್ತೀನಿ, ನೀರು ಕೊಟ್ಬಿಟ್ಟು ಬರ್ತೀನಿ. ವೇಟ್ ಮಾಡಿ, ಎಲ್ಲಿ ಹೋಗ್ಬೇಡಿ. ನೋಡಿ, ಇದಿಷ್ಟು ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋದು. ಇದೆಲ್ಲ ಸ್ವಲ್ಪ ಸಿಂಪಲ್ ಕಾಟನ್ ಸ್ಯಾರೀಸು. ಇದು ರೆಸ್ಟೋರೆಂಟ್ ಸ್ಯಾರಿ, ಚಾರುಗೊಂದು ಲೆಹಂಗಾ ಹೊಲ್ಸೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇದರಲ್ಲೂ ಒಂದು 5-6 ಕಾಟನ್ ಸ್ಯಾರೀಸ್ ಇದೆ, ಅದು ಕೂಡ ಸ್ಟಿಚ್ ಮಾಡಿಸ್ಬೇಕು. ಇಲ್ಲಿ ನೋಡಿ, ಇದೆಷ್ಟು ಇವಾಗ ಶಾಪಿಂಗ್ ಮಾಡ್ಕೊಂಬಂದಂಥ ಅಂಗಡಿಗಳು. ಸೊ ಎಲ್ಲ ಈಗ ಬೇಕಾಗಿರೋದೆಲ್ಲ ಸ್ಟಿಚಿಂಗ್ ಕೊಡೋಣ. ಸತೀಶ್ ಕಾಲ್ ಮಾಡ್ತಾ ಇದ್ದಾರೆ ಬಿಕಾಸ್ ಕೆಳಗಡೆ ಅಳಿಸಿ ಹಣ್ಣಿನ ಪಾಯಸ ಮಾಡಿದ್ದಾರೆ. ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಅಂತ ಹೇಳ್ಬೋದು. ಸತೀಶ್ ಟಾಟಾ AC ಓಡಿಸ್ಕೊಂಡು ಬಾಯ್ ನೀನು ತಿಂತೀಯಾ, ತಿನ್ನೋದಾದರೆ ತಿನ್ಕೋ ಅಂತ ಕರೀತಾ ಇದ್ದಾರೆ. ಯಾಕಂದರೆ ಅವರು ಡೈಲಿ ವೆರೈಟಿ ತಿಂತಿರ್ತಾರೆ. ನಾನು ನಮ್ಮ ಮನೇಲಿ ಏನು ಮಾಡ್ತೀನೋ ನಾನು ಅದನ್ನೇ ತಿನ್ನೋದು. ನನಗೆ ಆ್ಯಕ್ಚುಲಿ ಅವ್ರು ಮಾಡೋದು ತುಂಬ ಇಷ್ಟ, ಅವ್ರಿಗೆ ನಾನು ಮಾಡೋದು ತುಂಬ ಇಷ್ಟ. ಸುಮಾರು ಜನ ಅಂತಾರೆ ನೀವು ಕೇಟ್ರಿಂಗ್ ತುಂಬ ಲಕ್ಕಿ, ನೀವು ಹೊರಗಡೆ ಕೆಳಗಡೆ ಮಾಡಿದ್ದೆಲ್ಲ ತಿನ್ಬಿಡ್ಬೋದು ಅಂತ. ಸತೀಶು ನಿಜಕ್ಕೂ ಬೈತಾರೆ ಗೈಸ್, ಹಂಗೆ ತಿನ್ನಂಗಿಲ್ಲ. ಇವತ್ತು ನಂಗೆ ತುಂಬ ಇಷ್ಟ ಏನು ಗೊತ್ತಾ, ಮೆಂತ್ಯ ಪಲಾವ್ ಮಾಡಿದ್ದಾರೆ ಬಿಸಿ ಬಿಸಿ, ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಆಲ್ರೆಡಿ ನಾನು ಸ್ವಲ್ಪ ಚಿತ್ರಾನ್ನ ತಿಂದಿದ್ದೀನಿ. ಸೊ ಹಾಗಾಗಿ ಇನ್ನೇನಿದ್ರು ಮಧ್ಯಾಹ್ನಕ್ಕೆ ಮುದ್ದೆಗಿದ್ದೆ ಏನಾದರೂ ಮಾಡಬೇಕು. ಗುರುಮಲ್ಲಪ್ಪ ಹೊರಟೋಗ್ಬಿಟ್ಟಿದ್ದಾರೆ ನಾನಾಗಲೇ ಅಂದಂಗೆ. ಆಮೇಲೆ ಕಮ್ ಟು ದ ಪಾಯಿಂಟ್ ಅನ್ನೋಂಗೆ ಸುಮಾರು ಜನ ನನಗೆ ಕೇಳೋಂಥ ಒಂದೇ ಒಂದು ಕಾಮನ್ ಕ್ವೆಶ್ಚನ್ನು, ಕಾಮನ್ ಕಾಮೆಂಟು. ನಾನು ಪ್ರತಿಯೊಬ್ಬರು ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಇವಾಗಿಲ್ಲ ಅಂದರೆ ವಿತಿನ್ ಒಂದು ಅರ್ಧ ಗಂಟೆ ಏನಾದರೂ ಬಿಟ್ಕೊಂಡು ನಾನು ರಿಪ್ಲೈ ಮಾಡೇ ಇರ್ತೀನಿ. ಅದು ನಿಮಗೂ ಗೊತ್ತು. ಏನಂದರೆ ಚಾರು ಫಂಕ್ಷನ್ ಮಾಡಲ್ವಾ, ಯಾವಾಗ ಮಾಡ್ತೀರಾ, ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ನೀವು. ಯಾಕೆ ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೆ. ನನ್ನದು ಫೋನ್ ಏನೋ ಆಯಿತು ಅಂತ ಹೇಳಿದಾಗ ಎಲ್ಲ ವೀಡಿಯೋ ಡ್ರಾಫ್ಟಲ್ಲಿ ಇಟ್ಟಿದ್ದ ವೀಡಿಯೋಗಳೆಲ್ಲ ಪ್ರತಿಯೊಂದು ಡಿಲೀಟ್ ಆಯಿತು. ಸೊ ಹಾಗಾಗಿ ಚಾರು ಫಂಕ್ಷನ್ ಮಾಡೋಕ್ಕೋಸ್ಕರನೇ ಒಂದು ರಿಲೇಟೆಡ್ ಅಲ್ಲ ಅಂದ್ರೂ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಒಂದು ಕಾಮನ್ ಆಗಿ 1-2 ಕಾಮೆಂಟ್ಸ್ ಇದ್ದೇ ಇರುತ್ತೆ. ಅದು ತಪ್ಪು ಅಂತಲ್ಲ, ನಿಮ್ಮೆಲ್ಲರ ಕ್ಯೂರಿಯಾಸಿಟಿ ಇರ್ಬೋದು. ಇಷ್ಟೆಲ್ಲ ಇದೆ, ಒಬ್ಬಳೇ ಮಗಳು, ಇವ್ರು ಯಾಕೆ ಹುಡುಗಿ ಫಂಕ್ಷನ್ ಮಾಡ್ತಿಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಇರ್ಬೋದು. ಸೊ ಅದು ನಮಗೂ ಇರುತ್ತೆ. ಮಾಡಬಾರ್ದು ಅಂತ ಏನೂ ಇರಲಿಲ್ಲ ನಮ್ಮ ಮೈಂಡಲ್ಲಿ. ಬಟ್ ಏನಾಗಿದೆ ಅಂತಂದರೆ ಸಿಚುವೇಶನ್ನು ಇನ್ನು ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಕುಯ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ, ಭಜನೆ ಹೊಡಿತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ನಾನು ಮಾತಾಡೋದು ಫಟ ಅಂತ ಮಾತಾಡ್ಬಿಡ್ತೀನಿ. ನಾನು ಹೇಳಿದ್ರೆ ತಾನೇ ನಿಮಗೆ ಕನ್ವೆ ಆಗೋದು, ನಿಮ್ಗೆ ಅರ್ಥ ಆಗೋದು. ಸೊ ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇವಾಗ ಚಾರು ಫಂಕ್ಷನ್ ಆಯ್ತು. ಚಾರು ಮೆಚೂರ್ಡ್ ಆದಂಥ ಟೈಮಲ್ಲಿ ಅವಳಿಗೆ FF4 ಕಂಡಕ್ಟ್ ಆಗಿತ್ತು.
FF4 ಕಂಡಕ್ಟ್ ಆಗಿತ್ತು ಡಿಸೆಂಬರಲ್ಲಿ. ಅದು ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಟೈಮ್. ಅಂದರೆ ಇನ್ನು ಒಂದು ವಾರ 15 ದಿನಕ್ಕೆ ನಾವು ಪೂಜೆ ಇಟ್ಕೋಬೇಕು ಅನ್ನೋ ಪ್ಲ್ಯಾನಲ್ಲಿದ್ವಿ. ಆ ಟೈಮಲ್ಲಿ ಅವಳು ಮೆಚೂರ್ಡ್ ಆಗ್ತಾಳೆ. ಸೊ ಆವಾಗ ನಮಗೆ ಸೂತ್ಕ ಬರುತ್ತೆ. ಮಿನಿಮಮ್ ಒಂದು 3 ಮಂತ್ಸ್ ಆದರೂ ಕೂಡ 3 ಮಂತ್ಸ್ 6 ಮಂತ್ಸ್ ಅಂದರೆ ಮೀನ್ಸ್ ಎಲ್ಲ ಸೂತ್ಕ ತೆಗೆದ್ಮೇಲೂ ಕೂಡ ಮಾಡ್ಬೋದು ಪೂಜೆಗೆ. ಅದು ಸ್ವಾಮಿ ಪೂಜೆಗೆ ಈ ಥರ ರಿಸ್ಟ್ರಿಕ್ಷನ್ಸು ಹಂಗೆ ಮಾಡಬೇಕು ಅಂತ ಯಾವುದು ಕಡ್ಡಿ ಏನೂ ಇರಲ್ಲ, ಅಡ್ಡಗೋಡೆಗಳು ಏನೂ ಇರಲ್ಲ. ಸ್ವಾಮಿ ಪೂಜೆಗೆ ಇದೇ ವಾರ ಇದೇ ತಿಥಿ ಇದೇ ನಕ್ಷತ್ರದಲ್ಲಿ ಮಾಡಬೇಕು ಅಂತಲೂ ಕೂಡ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಸ್ವಾಮಿ ಪೂಜೆಗೆ. ನಮ್ಮ ಮನ್ಸಿಗೆ ಬಂದಾಗ ನಾವು ಇಷ್ಟದ ಪ್ರಕಾರ ನಾವು ನಮ್ಮ ಶಕ್ತಿ ಅನುಸಾರ ನಾವು ಯಾವಾಗಾದರೂ ಮಾಡ್ಬೋದು, ಯಾವ ಥರನಾದರೂ ಮಾಡ್ಬೋದು, ಆಡಂಬರದಿಂದನಾದರೂ ಮಾಡ್ಬೋದು, ತೀರಾ ಸಿಂಪಲ್ಲಾಗಿ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಕೂಡ ಮಾಡ್ಬೋದು ಸ್ವಾಮಿ ಪೂಜೆ. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಇನ್ನು 15 ದಿನ ಇವಳು ಟೆಸ್ಟ್ ಎಲ್ಲ ಮುಗ್ದಿದ ತಕ್ಷಣ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಂತ. ಆಗ ಅಧಿಕ ಮಾಸ ಇರುತ್ತೆ, ಆ ಟೈಮಲ್ಲಿ ಮಾಡೋಣ ಅಂತ ಥಿಂಕ್ ಮಾಡ್ಕೊಂಡ್ವಿ. ಅಧಿಕ ಮಾಸ ಮೀನ್ಸ್ ಈ ಆಷಾಢ ಹೆಂಗೆ ಬಂದಿದೆ ಹಂಗೆ ಅಧಿಕ ಮಾಸ ಬಂದಿತ್ತು, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ಆ ಥರ ಥಿಂಕ್ ಮಾಡ್ಕೊಂಡ್ವಿ. ಇವಳದು ಸೂತ್ಕ ಅದು ಇದು ಎಲ್ಲ ಮುಗಿಲಿ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಮನೆಯೆಲ್ಲ ರೀಪೇಂಟಿಂಗ್, ಪ್ರತಿಯೊಂದು ಸೂತ್ಕ ತೆಗ್ದಿದ್ದೀವಿ, ಪುರೋಹಿತರ ಕೈಲಿ ಶುಭ ನೀರು ಹಾಕ್ಸಿದ್ದೀವಿ, ಸೂತ್ಕ ಕ್ಲೀನ್ ಮಾಡಿಸಿದ್ದೀವಿ. ಅದೆಲ್ಲ ಆಯಿತು. ನನ್ನ ಮಗನಿಗೆ ಪ್ರಿಪ್ರೇಟ್ರಿ ಕಂಡಕ್ಟ್ ಆಯಿತು. 3 ಪ್ರಿಪ್ರೇಟ್ರಿ ಈ ಸಲ. ನಾವು ಒಂದೇ ಪ್ರಿಪ್ರೇಟ್ರಿ. ಈಗ ಫಂಕ್ಷನ್ ಮಾಡಿಬಿಡ್ಬೋದು, ಅದಿಲ್ಲ ಅಂತಲ್ಲ. ಫಂಕ್ಷನ್ ಮಾಡೋಕ್ಕೆ ಪ್ರಿಪ್ರೇಷನ್ ಏನಿದೆ ಅದು ನನಗೆ ಗೊತ್ತು. 1 ವಾರ ಬೇಕು ಪ್ರಿಪ್ರೇಷನ್. ಅದಾದಮೇಲೂ ಕೂಡ ಒಂದು 5-6 ದಿನದ ಕೆಲಸ ಇದ್ದೇ ಇರುತ್ತೆ. ಮತ್ತು ಕ್ಲೀನಿಂಗ್, ಮತ್ತು ಎತ್ಕೊಂಡಿರೋದೆಲ್ಲ ಎತ್ತಿಕ್ಕಬೇಕು, ಸೆಕ್ರಿಗೇಟ್ ಮಾಡಬೇಕು. ನಾವೇ ಕೂತ್ಕೊಂಡು ಮನೇಲಿ ಜನಗಳು ಪೂಜೆ ಪುನಸ್ಕಾರ ಫಂಕ್ಷನ್ ಮಾಡ್ದಂಗಲ್ಲ, ಎಲ್ಲರನ್ನೂ ಕರಿಬೇಕು. ಈಗ ಒಂದು ಫಂಕ್ಷನ್ ಮಾಡ್ತೀನಿ ಅಂದರೆ ಮಿನಿಮಮ್ ಅಂದರೆ 1 ವಾರದ ಪ್ರಿಪ್ರೇಷನ್. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು, ವೆನ್ಯೂ ನಾವು ಫಂಕ್ಷನ್ ಹಾಲ್ನ ಬುಕ್ ಮಾಡಬೇಕು, ಕೇಟ್ರಿಂಗ್ ಏನೋ ನಮ್ಮದೇ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈಗ ನಾವು ವೆಜ್ ಮಾಡಲಿ ಅಥವಾ ನಾನ್ ವೆಜ್ ಮಾಡಲಿ, ನಮ್ಮ ಗೌಡ್ರಲ್ಲಿ ಈ ನಡುವೆ ಎಲ್ಲ ಕಡೆ ಹಿಂಗೆ ಅಂತ ಇದ್ದೀನಿ ಅಂತ ನಾನು ಯಾವುದೇ ರೀತಿ ಕ್ಯಾಸ್ನ ಇದು ಮಾಡ್ತಾಯಿಲ್ಲ, ಬಟ್ ನಾನ್ ವೆಜ್ಜೇ ಎಲ್ಲ ಕಡೆ ಪ್ರಿಫರ್ ಮಾಡ್ತಾಯಿದ್ದಾರೆ ಈ ಫಂಕ್ಷನ್ಗೆ. ಅಂದರೆ ಹೊಸ್ಕೆ ಶಾಸ್ತ್ರ ಅಥವಾ ದೊಡ್ಡೋಳಾದ್ಲು ಅನ್ನೋ ಶಾಸ್ತ್ರ, ಸೂತ್ಕ ತೆಗೆಯೋ ಶಾಸ್ತ್ರ, ಈ ಶಾಸ್ತ್ರಕ್ಕೆ ನಾನ್ ವೆಜ್ಜೇ ಮಾಡ್ತಾಯಿದ್ದಾರೆ ಎಲ್ಲ ಕಡೆ. ಈಗ ನಮಗೆ ಸ್ವಲ್ಪ ಬಳಗ ದೊಡ್ಡದೆ, ಕರೆದ್ರೆ ಎಲ್ಲರೂ ಕರಿಬೇಕು. ಊರಿಗೆ, ನಮ್ಮೂರಿಗೆ ಮೀನ್ಸ್ ನಮ್ಮ ಅಪ್ಪನ ಮನೆಗೆ ಒಂದು ಬಸ್ ಮಾಡಬೇಕು. ಅದು ಸಾಲಲ್ಲ, ಮೇನ್ ಕರಿತೀನಿ ಅಂದರೆ ಸತೀಶ್ ಬಸ್ ಮನೆಗೂ ಕೂಡ ಊರಿಗೂ ಕೂಡ ಬಸ್ ಮಾಡಿ ಕರಿಬೇಕು. ತುಂಬ ಗ್ರ್ಯಾಂಡಾಗೆ ಮಾಡಬೇಕು. ನಾವು ಇದು ಹೆಂಗಾಯಿತು ಅಂದರೆ ನಮಗೆ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಚಾರುದು FF4. ನನಗೆ ಫಸ್ಟು ಅವ್ರ ಎಜುಕೇಷನ್ ಇಂಪಾರ್ಟೆಂಟು, ಅವರ ಟೆಸ್ಟ್ಗಳು ಇಂಪಾರ್ಟೆಂಟು. ವರ್ಷವಿಡೀ ಕಷ್ಟಪಟ್ಟಿದ್ದೀನಿ. ಅವರು ಓದ್ತಾರೆ ಬರೀತಾರೆ ಅನ್ನೋದು ಬಿಟ್ಟರೆ ಅವ್ರನ್ನ ಪ್ರಿಪೇರ್ ಮಾಡೋಕ್ಕೆ ನಾನು ಕೂಡ ಅಷ್ಟೇ ಕಷ್ಟಪಟ್ಟಿದ್ದೀನಿ. ಅದು ತಾಯಂದ್ರಿಗೆ ಗೊತ್ತಿರುತ್ತೆ. ಸೊ ಅದಾಯ್ತಾ. ಅದಾದಮೇಲೆ ವಿಕ್ಕಿಗೆ ಬ್ಯಾಕ್ ಟು ಬ್ಯಾಕ್ 1 or 2 days ಗ್ಯಾಪಲ್ಲಿ ಪ್ರಿಪ್ರೇಟ್ರಿಗಳು ಸ್ಟಾರ್ಟ್ ಆಯಿತು. ಪ್ರಿಪ್ರೇಟ್ರಿ ಮೀನ್ಸ್ 1-2 ಅಲ್ಲ ಗೈಸ್, 1 ವಾರ ಪ್ರಿಪ್ರೇಟ್ರಿ, 3 ಪ್ರಿಪ್ರೇಟ್ರಿ. ಅವಳಿಗೆ ಸೂತ್ಕ ಮುಗಿಯೋ ಅಷ್ಟರಲ್ಲೇ ಜಾನ್ವರಿ ಬಂತಾ, ಜಾನ್ವರಿಲಿ ಅವನಿಗೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಯಿತಾ. ಜೊತೆಗೆ ಒಂದು ಪ್ರಿಪ್ರೇಟ್ರಿಗಳ ಜೊತೆಗೆ ಚಾರುಗೆ ಆ್ಯನ್ಯುವಲ್ ಎಕ್ಸಾಮ್ಸ್ ಮುಗೀತಾ, ಸ್ಟಾರ್ಟ್ ಆಯಿತಾ. ನಾವು ಅಂದ್ಕೊಂಡ್ವಿ ಇದೆಲ್ಲ ಮುಗಿಲಿ, ಹೆಂಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು, ಆ ಪೂಜೆ ಜೊತೆಗೆ ಈ ಫಂಕ್ಷನ್ ಮಾಡೋಣ. ಮುಂದೆಗಡೆ ಫೆಂಡಾಲ್ ಹಾಕಿ ನಮ್ಮ ಮನೆ ಮುಂದೆಗಡೆ ಅಲ್ಲೆಲ್ಲ ಒಂಥರ, ಈಗ ಇಲ್ಲೆಲ್ಲ ಪೂಜೆ ಮಾಡ್ತೀವಿ, ಮನೆ ಒಳಗಡೆ ಎಲ್ಲ ದೇವರೆಲ್ಲ ಕೂರಿಸಿ ಮುಂದೆಗಡೆ ಒಂದು ಸೀಟೆಲ್ಲ ಹಾಕ್ಸಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಮಾಡಿಸಿ ಅಲ್ಲಿ ಮಾಡೋಣ. ವೆಜ್ ಊಟನೇ ಮಾಡೋಣ, ಯಾವ ಏನೇನೂ ಬೇಡ, ಫಂಕ್ಷನ್ ಹಾಲು ಬೇಡ, ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಹೆಂಗೆ ಮಾಡ್ತೀವಿ 100-250 ಜನಕ್ಕೆ ಹಾಗೆ ಮಾಡೋಣ ಅಂತ ಸತೀಶದು ಒಂದು ಥಾಟ್ ಬಂತ. ನಮ್ಮ ಅಪ್ಪನೂ ಕೂಡ ಓಕೆ ಆಯ್ತಪ್ಪ ಹಂಗೆ ಮಾಡಿ. ಈಗ ಏನು ಗೊತ್ತಾ, ಊರಿಗೆ ಡಂಗೂರ ತೊಗೊಂಡು ಸಾರ್ದಂಗೆ ನಮ್ಮ ಹುಡುಗಿ ದೊಡ್ಡದಾಗಿದೆ ಅನ್ನೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಾಡಿ ಎಷ್ಟು ಲಿಮಿಟಲ್ಲಿ ಬೇಕೋ ಅಷ್ಟು ಲಿಮಿಟಲ್ಲಿ ಮಾಡಿ. ಕಡಲೆ ತಿಂದು ಕೈ ತೊಳಿತಾರೆ ಅಂತಾರೆ, ರಿಸ್ಕಿನ್ ಕೆಲಸಕ್ಕೆ ಹೋಗಬೇಡಿ, ಒಂದು ನಿಯಮಬದ್ಧವಾಗಿ ಮಾಡಿ ಅಂತ ನಮ್ಮಪ್ಪ ಹೇಳಿದರು ನಮಗೆ. ಹೀಗೇನೇ ಒಂದು ಮಾಡಬೇಕಾದ್ರೂ ದೊಡ್ಡವರು ಹಿರಿಕರದು ಒಂದು ಸಜೆಷನ್ ನಾವು ತೊಗೋಬೇಕಾಗತ್ತೆ. ಸೊ ಅವ್ರು ಹೇಳಿದರು, ಅದು ಸರಿ ಅನ್ನಿಸ್ತು ಸತೀಶ್ಗೆ. ಸೊ ಸತೀಶ್ಗೆ
ಏನಂದರೆ ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಅದನ್ನು ಮಧ್ಯ ಸೇರಿಸ್ತೀನಿ, ನೀ ಯೋಗ್ಯತೆಗೆ ಹಂಗಿದೆ ಹಿಂಗಿದೆ ಅಂತೀಯ, ಅದು ತೊಗೊಂಡೆ ಇದು ತೊಗೊಂಡೆ ಅಂತೀಯ, ಇರೋ ಒಬ್ಬಳು ಮಗಳು ನಿನಗೆ ಫಂಕ್ಷನ್ ಮಾಡೋಕ್ಕಾಗಲಿಲ್ವಾ? ಅದು ಫೀಲ್ ನನಗಿಲ್ಲಿದೆ ಗಾಯ್ಸ್, ಇಲ್ಲಿದೆ ಆ ಗಿಲ್ಟ್ ನನಗಿಲ್ಲಿದೆ. ನಮ್ಮದು ಸಿಚುವೇಶನ್ ನನಗೆ ಮಾತ್ರ ಗೊತ್ತು. ಯಾಕಂದರೆ ತೀರಾ ಯಾವುದಕ್ಕೂ ಕನಸು ಕಟ್ಕೋಬಾರ್ದು, ತೀರಾ ಯಾವುದಕ್ಕೂ ಹೋಪ್ಸ್ ಇಟ್ಕೋಬಾರ್ದು. ಆ ಕೆಲಸ ಆಗಲ್ಲ. ನಾನು ಯಾವುದು ತುಂಬ ಅತಿಯಾಗಿ ಆಸೆ ಪಡ್ತೀನಿ, ಆ ಕೆಲಸ ಯಾವತ್ತೂ ಆಗಿಲ್ಲ, ಆಗೋದು ಇಲ್ಲ. ಅವಳಿಗೋಸ್ಕರ ನಾನು ಸೀರೆ ತಂದಿದ್ದೆ, ಅವಳಿಗೋಸ್ಕರ ನಾನು 50 ಗ್ರಾಮ್ದು ಲಾಂಗ್ ಹಾರ ತಂದಿದ್ದೀನಿ. ಫಂಕ್ಷನ್ ಮಾಡಬೇಕು ಅಂತಲೇ ತಾನೇ ನಾನು ಇಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ. ಅವಳು ಫಂಕ್ಷನ್ ಮಾಡಬೇಕು ಅಂತಲೇ ನಾನು ಅವಳಿಗೆ ಲೆಹಂಗಾ ಸ್ಟಿಚ್ ಮಾಡಿಸಿ 2 ಫೋಟೋಶೂಟ್ ಮಾಡಿಸೋಣ ಅಂತ ಒಂದು ಸೀರೆ ತಂದು ಅದಕ್ಕೆ ಬ್ಲೌಸೆಲ್ಲ ವರ್ಕ್ ಮಾಡಿಸಿ, ಅವಳ ಅಳತೆಗೆ ಬ್ಲೌಸು ಸ್ಟಿಚ್ ಮಾಡಿಸಿ, ಲೆಹಂಗಾ ಸ್ಟಿಚ್ ಮಾಡಿಸಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಆ ದೇವ್ರಿಗೆ ಏನೋ ಮಾಡಿಸ್ಬಾರ್ದು ಅಂತ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಇವೆಲ್ಲ ರೀಸನ್ಗಳು ಅಂತ ಅಂದ್ಕೋಬೇಡಿ. ಮಾಡಬೇಕು ಇದ್ದರೆ ಹೆಂಗಾದರೂ ಮಾಡ್ಬೋದಿತ್ತು ಅಂತ ಅನ್ಬೋದು. ಬಟ್ ಇರೋಳು ಒಬ್ಬಳು ಮಗಳು, ಅದು ನಮಗೂ ಗೊತ್ತು. ಅವಳಿಗೆ ಅಂತಲೇ ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಒಂದೇನೋ ಒಂದು ಮಾಡಬೇಕು, ಮಾಡಿಟ್ಟಿದ್ದೀವಿ, ಅದು ಬೇರೆ ಪ್ರಶ್ನೆ. ಸೊ ಫಂಕ್ಷನ್ನು ಮಾಡೋಣ ಅಂತಲೇ ಇದ್ದಿದ್ದು ಗೈಸ್. ಒಂದು 3 ಪ್ರಿಪ್ರೇಟ್ರಿಗಳು ಇನ್ನೂ ಮುಗ್ದೇ ಇಲ್ಲ. ಇವಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಆ್ಯನ್ಯುವಲ್ ಎಕ್ಸಾಮ್ಸ್ ಅಂದರೆ ಒಂದು ವಾರ ಪ್ರಿಪ್ರೇಷನ್ ಮಾಡಬೇಕು ನಾನು ಅವಳನ್ನ. ಜೊತೆಗೆ ಅವಳಿಗೆ 15 ದಿನ ಅಂದರೆ ಒಂದು ಸಬ್ಜೆಕ್ಟ್ಗೆ 1 ದಿನ ಗ್ಯಾಪ್, 2 ಡೇಸ್ ಗ್ಯಾಪ್, ಕಂಪ್ಯೂಟರ್ ಸೈನ್ಸ್, PT, ಸಾನ್ಸ್ಕ್ರಿಟ್, ಒಟ್ಟು 9 ಸಬ್ಜೆಕ್ಟ್ ರೈಟಿಂಗ್ ಎಕ್ಸಾಮು. 15 ದಿನ ಆಗೋಯ್ತು ಅವಳಿಗೆ ಎಕ್ಸಾಮ್ ಮುಗಿಯೋ ಅಷ್ಟರಲ್ಲಿ. ಹೆಂಗೋ ಎಕ್ಸಾಮ್ ಮುಗೀತು, ಇವನಿಗೆ ಇನ್ನು ಎಕ್ಸಾಮ್ ಸ್ಟಾರ್ಟ್. 1 or 2 ಡೇಸ್ ಗ್ಯಾಪ್ ಆ್ಯನ್ಯುವಲ್ ಎಕ್ಸಾಮ್. ಈಗ ನನಗೆ ಚಾರು ಫಂಕ್ಷನ್ ಎಕ್ಸಾಮ್ ಮುಗಿಲಿ ಹೆಂಗೋ ಎಕ್ಸಾಮ್ ಮುಗ್ದೋಗ್ಬಿಡ್ಲಿ, ಆರಾಮಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ 2 ಫಂಕ್ಷನ್ ಒಟ್ಟಿಗೆ ಮಾಡೋಣ ಅಂತ ಕನಸು ಕನಸು ಕಂಡಿದ್ದೆ ಅಂದರೆ ನಾನು ಆಗಲೇ ಹೇಳಿದ್ದೀನಿ. ಅದಕ್ಕೆ ಜಾಸ್ತಿ ಹೋಪ್ಸ್ ಇಟ್ಕೋಬಾರ್ದು, ಜಾಸ್ತಿ ಅದು ಮಾಡೋಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ ಅಂದರೆ ನಾನಿದೆ ಒಡವೆ ಹಾಕ್ಕೋಬೇಕು, ಹೀಗೆ ಫೋಟೋಶೂಟ್ ಮಾಡಿಸ್ಬೇಕು, ಟ್ವಿನ್ನಿಂಗ್, ನಾನು ಅವಳು ಒಂದೇ ಥರ ರೆಡಿ ಆಗಬೇಕು. ನೀವೆಲ್ಲ ಹಳೆ ವ್ಲಾಗ್ಗಳು ಬೇಕಿದ್ದರೆ ನೋಡಿ, ನನ್ನ ಮಾತು ಸುಳ್ಳು ಅನ್ನೋದಾದರೆ ಅವಳಿಗೆ ಲೆಹಂಗಾ ಎಲ್ಲ ಸ್ಟಿಚ್ ಮಾಡಿಸಿದ್ದೆ, ಜೊತೆಗೆ ಸ್ಯಾರಿ ಕೂಡ ತಂದಿದ್ದೆ. ಈ ಕೆಮ್ಮು ನನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಗೈಸ್. ಜಾಸ್ತಿ ಅದಕ್ಕೆ ಯಾರು ಏನು ಹೋಪ್ಸ್ ಇಟ್ಕೋಬೇಡಿ. ಅದು ಬಂದಿದ್ದು ಫ್ಲೋ ಅಲ್ಲಿ ಮೂವ್ ಆಗಿ, ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ನೇ ಏನೂ ಇಟ್ಕೋಬೇಡಿ. ಆ ಲೈಫಲ್ಲಿ ಫ್ಲೋ ಬರುತ್ತಲ್ಲ, ಆ ಫ್ಲೋ ಅಲ್ಲಿ ಮೂವ್ ಆದರೆ ಎಲ್ಲ ಚೆನ್ನಾಗಿರುತ್ತೆ. ಅಷ್ಟಾಯ್ತಾ? ಇವನಿಗೆ ಆ್ಯನ್ಯುವಲ್ ಎಕ್ಸಾಮ್. ಈಗ ನನ್ನ ಮಗಂದು ಲೈಫ್ ಟರ್ನಿಂಗ್ ಪಾಯಿಂಟ್. SSLC ದಬಾಕಿದ್ರೆ ಮುಂದೆ ಫ್ಯೂಚರ್ ದಬಾಕಕ್ಕೆ ಸಾಧ್ಯ ಅವನು. ಈಗ ಅವನು SSLC ಎಕ್ಸಾಮಿಗೆ ಅವನೊಂದು ಸ್ವಲ್ಪ ಹಂಗೆ ಗೈಸ್ ಮಾಡ್ತಾನೆ, ಪೆದ್ದ ದಡ್ಡ ಅಲ್ಲ, ಬಟ್ ಅವ್ನ ಕಾನ್ಸಂಟ್ರೇಷನ್, ಅವನ್ನ ಕೂರಿಸ್ಬೇಕಲ್ಲ ಹಿಡಿದು, ಅದು ನನಗೆ ಮೇಯ್ನ್ ಟಾಸ್ಕ್. ಇವಳು ಫಂಕ್ಷನು ಮಾಡಿದ್ರಾಯ್ತು, ಫಸ್ಟ್ ಅವ್ನಿಗೆ ಎಕ್ಸಾಮ್ ಮುಗಿಸು. ಸತೀಶ್ ಇದು ಒಂದು ಮಾತು ಹೇಳ್ಬಿಟ್ರು, ಗಂಡ್ಮಕ್ಳೇ ಹಂಗೆ ಅಂತ ಅನಿಸುತ್ತೆ. ಸೊ ಅವನಿಗೆ ಹೆಂಗಾಯಿತು ಅಂದರೆ 1 ಎಕ್ಸಾಮ್ 3 ದಿನ ರಜಾ, 1 ಎಕ್ಸಾಮ್ 3 ದಿನ ರಜಾ, ಹಿಂದಿಗೊಂದಷ್ಟು ಆಯಿತು, ಡೇಟ್ ಪೋಸ್ಟ್ಪೋನ್ ಆಯಿತು, ಏನೇನೋ ಆಯಿತು. ಇದೆಲ್ಲ ನಿಮಗೆ ಗೊತ್ತು, ನ್ಯೂಸಲ್ಲೆಲ್ಲ ನೀವು ನೋಡಿದ್ದೀರಾ. ನಿಮ್ಮ ಮಕ್ಕಳು SSLC ಎಕ್ಸಾಮ್ ಬರೆದಿದ್ರೆ ಅದೆಲ್ಲ ನೀವು ಫೇಸ್ ಮಾಡಿರ್ತೀರ. ಅವನು ನಂಬ್ತೀರಾ ಬಿಡ್ತೀರಾ, 22 ಡೇಸ್ ಆಯಿತು ಒಂದು ಎಕ್ಸಾಮ್ ಮುಗಿಯೋ ಅಷ್ಟರಲ್ಲಿ ಇವಳಿಗೆ ಆಲ್ರೆಡಿ ರಜಾ ಕಮೆನ್ಸ್ ಆಗಿ 15-20 ದಿನ ಆಗ್ಬಿಟ್ಟಿದೆ. ಅವನಿಗೆ ಆಗ್ತಾನೆ ಜಸ್ಟ್ ನಾವು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಏನು ಮಾಡಲಿ ನಾನು ಈಗ? ಇಲ್ಲಿ ಫಂಕ್ಷನ್ನೇ ಮಾಡಲೋ, ಇವಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡಲೋ? ಅವರು ಓದ್ಕೋತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಅದೆಲ್ಲ ಗೈಸ್ ಹಂಗೆ ಅನ್ನೋಕ್ಕಾಗೋದೇ ಇಲ್ಲ. ಈಗ ನಾನು ಆಗಲೇ ಅಂದಂಗೆ ಒಂದು ಫಂಕ್ಷನ್ ಮಾಡ್ತೀನಿ ಅಂದರೆ ನನಗೆ 1 ವಾರದ ಪ್ರಿಪ್ರೇಷನ್ ಇರುತ್ತೆ. ಎಲ್ಲರನ್ನೂ ಕರಿಬೇಕು. ನಾನು ಬೆಂಗಳೂರು ತನಕ ನಾನು ಒಬ್ಬಳೇ ಹೋಗಿ ಕರಿಬೇಕು. ಸತೀಶ್ ಇಂಥವಕ್ಕೆಲ್ಲ ಬರಲ್ಲ, ಮನೆಗೆ ಹೋಗಿ ನಾನೇ ಕರಿಬೇಕು. ಅವ್ರಿಗೆ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಿರ್ತವೆ. ಬೇಕಾದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಇವ್ರಿಗೆ ಫೋನ್ ಮಾಡ್ಕೊಂಡು ಕರ್ಕೊಳ್ಳಿ ಅಂದರೆ ಆ ಕೆಲಸ ಅವ್ರು ಮಾಡ್ಕೋತಾರೆ. ಬಟ್ ಊರುಗಳಿಗೆಲ್ಲ ಹೋಗಿ ನಾನು ಒಬ್ಬಳೇ ನಿಂತ್ಕೊಂಡು ಎಲ್ಲ ಕಡೆ ಓಡಾಡಬೇಕು. ನಾನು ಎಷ್ಟು ಜವಾಬ್ದಾರಿ ಇರುತ್ತೆ, ಎಷ್ಟೆಲ್ಲ ಕೆಲಸಗಳಿರ್ತವೆ, ಅದು ನಿಮಗೂ ಗೊತ್ತು. ಅದರ ನಡುವೆ ಅದೆಲ್ಲ ಆಯಿತಾ, ಅದಾಗದಿರೋ ಕತೆ. ಇವಂದು ಎಕ್ಸಾಮ್ ಮುಗ್ದೋಗ್ಬಿಡ್ಲಿ ಅಂತಲೇ ಅಂದ್ಕೊಂಬಿಟ್ವಿ ನಾವು. ಯಾಕಂದರೆ ನನಗೆ ಗೊತ್ತು, ಅದು ಬರ್ಡನ್ ನನ್ನ ಮೇಲೆ ಬೀಳುತ್ತೆ, ಪ್ರೆಷರ್ ನನ್ನ ಮೇಲೆ ಬೀಳುತ್ತೆ, ಅದೆಲ್ಲ ಗೊತ್ತು. ಅದೇ ಟೈಮಲ್ಲಿ ನಮ್ಮದು ಇಡೀ ಬಿಲ್ಡಿಂಗ್ ಪೇಂಟಿಂಗ್ ಇಟ್ಕೊಂಡ್ವಿ. ಯಾಕೆ ಇಟ್ಕೊಂಡ್ವಿ ಪೇಂಟಿಂಗು?
ಲಕ್ಷ ಲಕ್ಷ ಸುರಿಯೋಕ್ಕೆ ನನಗೆ ಲೂಸ್ ಹಿಡ್ದಿತ್ತಾ, ನನಗೆ ಯೋಗ್ಯತೆ ಇಲ್ಲ ಚಾರು ಫಂಕ್ಷನ್ ಮಾಡೋಕ್ಕೆ, ಮಗಳು ಫಂಕ್ಷನ್ ಮಾಡೋಕ್ಕೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ರಲ್ಲ. ನನಗೆ ಯೋಗ್ಯತೆ ಇಲ್ಲದೇರ ಅವಳಿಗೆ ಲಕ್ಷಾಂತರ ರೂಪಾಯಿ ಒಡವೆ ತಂದಿದ್ದನ್ನ ಲಕ್ಷ ಲಕ್ಷ ಕೊಟ್ಟು ಮನೆ ಫುಲ್ಲು ಸರೌಂಡಿಂಗ್, ನೀವು ನನ್ನ ಹಳೆಯ ವ್ಲಾಗ್ ಚೆಕ್ ಮಾಡಿ, ರೀಪೇಂಟಿಂಗ್ ಮಾಡಿಸಿದ್ನ. ರೀಪೇಂಟಿಂಗಿಗೆ ನಾನು 5-6 ಲಕ್ಷ ಖರ್ಚು ಮಾಡಿದ್ದೀನಿ ಗೈಸ್, ಓಪನ್ ಆಗಿ ಹೇಳ್ಕೊತೀನಿ. ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದೀನಿ. ನಿಜ ಕನಸು ಕಂಡಿದ್ದೆ ನನ್ನ ಮಗಳು ಫಂಕ್ಷನ್ ಹೀಗೆ ಆಗಬೇಕು ಅಂತ ಕನಸು ಕಂಡೇ ನಾನು ಮಾಡಿಸಿರೋದಂಥದ್ದು. ಇಡೀ ಡೋರ್ನು, ಮೇನ್ ಡೋರು ಬಿಟ್ಟಿಲ್ಲ ನಾನು, ಮೇನ್ ಡೋರ್ಗೂ ಪಾಲಿಷ್ ಮಾಡಿಸಿದ್ದೀನಿ, ಕಿಟಕಿಗಳಿಗೆಲ್ಲ ಪಾಲಿಷ್ ಮಾಡಿಸಿದ್ದೀನಿ. ಇಡೀ ಮನೆ ಲುಕ್ನೇ ನಾನು ಚೇಂಜ್ ಮಾಡಿದೆ, ಬೇರೆ ಕಲರೇ ಮಾಡಿಬಿಟ್ಟೆ ನಾನು. ನಮ್ಮ ಅಪ್ಪನೇ ನಮ್ಮ ಮನೆ ಕಂಡು ಹಿಡಿಲಿಲ್ಲ ಗೈಸ್, ಮಗ ಏನು ಈ ಥರ. ಅದಕ್ಕೆ ಹೇಳೋದು, ನಾನು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದಿತ್ತು. ಅದೊಂದು ಆಯಿತಾ. ಜೊತೆಗೆ ವಿಕ್ಕಿದು ಎಕ್ಸಾಮ್ ಮುಗೀತು, ಬುಧವಾರ ಅವನದು ಎಕ್ಸಾಮ್ ಮುಗೀತು. ಬಟ್ ಒನ್ ಆರ್ 2 ಡೇಸ್ ನಾವು ಇಲ್ಲಿದ್ವಿ, ಊರಿಗೆ ಹೋದ್ವಿ. ಒಂದು ವಾರ, ಅದು ನೀವು ಹಳೆ ವ್ಲಾಗ್ ನೋಡಿದರೆ ಖಂಡಿತ ಗೊತ್ತಿರುತ್ತೆ. ಊರಿಗೆ ಹೋದ್ವಿ, ಒಂದು ವಾರ ಇದ್ವಿ ಅಷ್ಟೇ ಊರಲ್ಲಿ. ಹಿಂದೆನೇ ಚಾರು ಸ್ಕೂಲಿಂದ ಕಾಲ್ ಬಂತು, ಅಡ್ಮಿಷನ್ಸ್ ಇದೆ, ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ, ಅಡ್ಮಿಷನ್ ತೊಗೊಳ್ಳಿ ಬನ್ನಿ ಅಂತ. ಇಮಿಡಿಯೇಟಾಗಿ ಊರಿಂದ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ 1 ಆರ್ 2 ಡೇಸ್ ಇದ್ವಿ ಅಷ್ಟೇ. ವಿಕ್ಕಿದು ಗುರುವಾರ ರಿಸಲ್ಟ್, ಅವಳದು ಅಡ್ಮಿಷನ್ನು, ಆ ಕೆಲಸ ಈ ಕೆಲಸ ಮುಗಿಯೋ ಅಷ್ಟರಲ್ಲಿ ನಾವು ಊರಿಂದ ಬಂದು ಜಸ್ಟ್ 2 ಡೇಸ್ ಆಗಿತ್ತು ಅಷ್ಟೇ. ಆಲ್ರೆಡಿ ಅಮ್ಮ ಬುಧವಾರನೇ ಹುಷಾರು ತಪ್ಪಿದ್ದಾರೆ. ಬಟ್ ನಾವು ಗಾಬರಿ ಆಗ್ತೀನಿ, ಟೆನ್ಷನ್ ಆಗ್ತೀನಿ ಅಂತ ನನಗೇನು ಹೇಳಿಲ್ಲ. ಗುರುವಾರ ವಿಕ್ಕಿದು ರಿಸಲ್ಟ್, ರಾಯರವಾರ ವಿಕ್ಕಿದು ರಿಸಲ್ಟ್. ಅವರು ನನಗೆ ಗುರುವಾರನೇ ಹೇಳಿದ್ದು, ಹಿಂಗೆ ಅಮ್ಮ ಹುಷಾರು ತಪ್ಪಿದ್ದಾರೆ, ಹಿಂಗೆ ಮದ್ದೂರಲ್ಲಿ ತೋರಿಸಿದ್ವಿ. ಇಲ್ಲ ಮಗ ಆಗಲ್ಲ, ಮೈಸೂರಿಗೆ ಕರ್ಕೊಂಬರ್ತೀನಿ ಅಂತ ನನಗೆ ಅಪ್ಪ ಕಾಲ್ ಮಾಡಿ ಹೇಳಿದ್ದು ಗುರುವಾರ ಸಂಜೆ ಹಂಗಂದ್ರು. ಶುಕ್ರವಾರ ಬೆಳಿಗ್ಗೆ JSS ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ. ನನಗೆ ಟೈಮೇಲಿತ್ತು ಗೈಸ್. 1 ಆರ್ 2 ಡೇಸ್ ಬಿಟ್ಟರೆ ನನಗೆ ಚಾರು ಫಂಕ್ಷನ್ ಯೋಚನೆ ಮಾಡೋಕ್ಕೂ ನಂಗೆ ಟೈಮ್ ಸಿಗದೆ ಹೋಯ್ತು. 2 ತಿಂಗಳು ಹಾಸ್ಪಿಟ್ಲು ಮನೆ 2 ತಿಂಗಳು. ಒಂದಲ್ಲ 2 ಸಲ ಹಾಸ್ಪಿಟಲೈಸ್ ಆಗಿರೋದು ಅಮ್ಮ. ನಮ್ಮ ಮೈಂಡಲ್ಲಿ ಆವಾಗ ಬಂದಿದ್ದು ಯಾವ ಫಂಕ್ಷನು, ಯಾವುದು ಕತೆ, ನಾವು ಯಾವುದೂ ಯೋಚನೆ ಮಾಡಲಿಲ್ಲ. ನನ್ನ ತಾಯಿ ಹುಷಾರಾಗಿ ನಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ರೆ ಸಾಕಪ್ಪ. ಅಮ್ಮ ಹುಷಾರಾಗಿ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ರಜಾನೇ ಮುಗಿದೋಯ್ತು. ಜೂನ್, ಜುಲೈ, ಇದು ಜುಲೈ, ಇನ್ನೇನೋ ಆಗಸ್ಟ್ ಬರುತ್ತೆ. ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ, ಊರಲ್ಲಿದ್ದಾರೆ. ಇನ್ನೇನೋ ವರಮಹಾಲಕ್ಷ್ಮಿ ಹಬ್ಬ ಬಂತು. ಟೈಮ್ ಎಲ್ಲಿದೆ ಗೈಸ್, ನೀವೇ ಅರ್ಥ ಮಾಡ್ಕೊಳ್ಳಿ. ಟೈಮ್ ಎಲ್ಲಿತ್ತು ನನಗೆ ಆ್ಯಕ್ಚುಲಿ ನೀವು ಹೇಳಿ, ನಂಗೆ ಕಮೆಂಟ್ ಮಾಡಿ. ಈ ಟೈಮ್ ಇತ್ತು, ನೀವು ಇವಾಗ ಮಾಡ್ಬೋದಿತ್ತು. ನನಗೆ ಹೇಳಿ. ಡಿಸೆಂಬರಿಂದ ಜೂನ್ ತನಕ ಏನೇನಾಯಿತು ಎಲ್ಲ ಹೇಳಿದ್ದೀನಿ ನಿಮಗೆ. ಡಿಸೆಂಬರ್ 12, ಐ ಥಿಂಕ್ 12 or 13 ಅವಳು ಮೆಚೂರ್ಡ್ ಆದಂಥದ್ದು. ಅಲ್ಲಿಂದ ಈ ಜುಲೈ ತನಕನೂ ನಾನು ಏನೇನಾಯಿತು ನನ್ನ ಲೈಫಲ್ಲಿ ಎಲ್ಲ ವರದಿ ಒಪ್ಪಿಸಿದ್ದೀನಿ. ನಂಗೆ ಟೈಮಲ್ಲಿತ್ತು. ನನ್ನ ಮನೇಲಿ 1 ಆರ್ 2 ಡೇಸ್ ಇದ್ದೆ. ಒಂದು ವಾರ ಊರಿಗೆ ಹೋಗೋಣ ಮಮ್ಮಿ, ಇನ್ನೆಲ್ಲಿ ಹೋಗೋಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ ಅನ್ನೋದು. ನಂಬ್ತೀರಾ ಬಿಡ್ತೀರಾ, ನಾನು ವಿಕ್ಕಿ ರಿಸಲ್ಟ್ ಬಂದ ತಕ್ಷಣ ನಾವು ಹೋಗ್ಬೇಕಾಗಿದ್ದು ಮಂತ್ರಾಲಯಕ್ಕೆ. ಅದು ಕೂಡ ಪ್ಲ್ಯಾನ್ ಮಾಡಿ ಓಪನಾಗಿ ಹೇಳ್ಕೊತೀನಿ, ಅದಕ್ಕೂ ಕೂಡ ನಾವು ಹೋಗೋಕ್ಕಾಗಲಿಲ್ಲ, ಮಂತ್ರಾಲಯಕ್ಕೆ ಹೋಗೋಕ್ಕಾಗಲಿಲ್ಲ. ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಎಲ್ಲ ಅಂದ್ಕೊಂಡು, ಎಲ್ಲ ಬುಕ್ ಮಾಡಿಕೊಂಡು, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಅಮೌಂಟ್ ಬಿಡಿ, ಅಮೌಂಟ್ ಇವತ್ತಲ್ಲ ನಾಳೆ ಸಂಪಾದನೆ ಮಾಡೋಣ. ಬಟ್ ನನಗೆ ಟೈಮಲ್ಲಿತ್ತು ಗೈಸ್, ನೀವೇ ಹೇಳಿ. ಎಷ್ಟು ಜನ ಕಮೆಂಟ್ಗೆ ಕೇಳ್ತೀರಾ, ಒಳ್ಳೇದೇ, ಬೇಜಾರಿಲ್ಲ. ಬಟ್ ಈ ಥರ ಎಲ್ಲ ಚುಚ್ಚಿ ಕೇಳಿದಾಗ ನನಗೂ ಹೊರಟಾಗುತ್ತೆ, ಬೇಜಾರಾಗುತ್ತೆ ಗೈಸ್. ಸೊ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಮನಸ್ಸು ನೋಯಿಸ್ಬೇಡಿ. ಆಲ್ರೆಡಿ ನಾನು ನೊಂದಿದ್ದೀನಿ, ತುಂಬಾ ನೊಂದಿದ್ದೀನಿ ಗೈಸ್. ತುಂಬ ಶೆಕೆ ಆಗ್ತದೆ. ಇದು ಫಸ್ಟ್ ಈ ಗೌನ್ ಬಿಚ್ಚಾಕ್ಬಿಡ್ತೀನಿ. ಸೊ ಹರ್ಟ್ ಮಾಡಬೇಡಿ ಅಂತ ಅಷ್ಟೇ ನಾನು ಕೇಳ್ಕೊತೀನಿ. ಬೆಳಗ್ಗೆ ಹಾಕ್ಕೊಂಡಿದ್ನಲ್ಲ ಟಾಪು, ಅದೇ ಟಾಪ್ ಹಾಕ್ಕೊಳ್ಳೋಣ. ಸತೀಶ್ ಇಲ್ಲ, ಟಾಟಾ AC ಓಡಿಸ್ಕೊಂಡು ಊಟ ತೊಗೊಂಡು ಹೋಗಿದ್ದಾರೆ. ನಾನು ಕೆಳಗಡೆ ಹೋಗಿದ್ರೆ ಪಾಯಸ ಸಿಗ್ತಾಯಿತ್ತು, ಪಾಯಸ ಸಿಕ್ಕಲಿಲ್ಲ ಗೈಸ್. ನನಗೆ ಬೇಜಾರಾಗ್ತಾಯಿದೆ. ಇಲ್ಲ ವಿಕ್ಕಿ ಬೈದ, ಚಾರು ಬೈದ, ಚಾರು ಬೈದ್ಲು, ವಿಕ್ಕಿ ಅಣ್ಣ ಹೊಡ್ದ ಅಂತ ಅಮ್ಮಂಗೆ ಹೋಗಿ ಸುಳ್ಳು ಹೇಳ್ತೀಯಾ? ಸ್ಕೂಲಿಂದ ಬಂದ ತಕ್ಷಣ ಓಡ್ ಬಂದ್ಬಿಟ್ಟವನೇ ನೋಡಿ ಗೈಸ್. ಯಾರು ಬಂದಿದ್ದಾರೆ ನೋಡಿ ಗೈಸ್. ಯಾರಿದು? ಎದ್ಬಿತ್ತು.
ಅದು ಯಾರದು? ಆಂಟಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗೈಸ್ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಈಗ ಇವನ ಜೊತೆ ಸ್ವಲ್ಪ ಹೊತ್ತು ನಾನು ಆಟ ಆಡಬೇಕು, ಅನಿಮಲ್ಸ್ ನೋಡಬೇಕು. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್. ಲವ್ ಯು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶ್ವೇತಾ ಅಡುಗೆ ಮನೆ. ಬಾಯ್. ಲವ್ ಯು. ಲವ್ ಯು ಬಂಗಾರ. ತೋರ್ಸ್ಲಾ? ಗೈಸ್ ಬೈ ಗೈಸ್.